ಈ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಸಕಲ ಜೀವಾವಳಿಗೆ ಲೇಸನ್ನು ಬಯಸಿರುವ ಮಹಾಮಾನವತಾವಾದಿ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು ತಮ್ಮ ಪಾದಸ್ಪರ್ಶದಿಂದ ಈ ನೆಲವನ್ನ ಜಲವನ್ನ ಪಾವನಗೈದು ಭಕ್ತ ಕುಲಕೋಟಿಯನ್ನ ಉದ್ಧರಿಸಿ ಹರಸಿರುವಂತ ಮಹಾಮಹಿಮ ನಂಬಿದವರ ಕಾಮಧೇನು ಕಲ್ಪವೃಕ್ಷವಾಗಿ ಕರುನಾಡಿನ ತುಂಬ ಮಹಾದಾಸೋಹದ ಭವ್ಯ ಪರಂಪರೆಯನ್ನು ಬೆಳಗಿರುವಂಥ ಪುರಾಣದ ಪುಣ್ಯ ಪುರುಷರಾದ ಮಹಾದಾಸೋಹಿ ಶರಣ ಬಸವೇಶ್ವರರ ದಿವ್ಯ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಆ ಮಹಾಮಹಿಮರನ್ನ ಈ ಪುಣ್ಯತಾಣಕ್ಕೆ ಕರೆತರುವುದರ ಮೂಲಕ ಭಕ್ತಿಯ ಪಥವನ್ನ, ಮಹಾದಾಸೋಹದ ಸೂತ್ರವನ್ನ ಈ ಭಾಗದಲ್ಲಿ ಬೆಳಗುವಂತೆ ಮಾಡಿರುವ ಪೂಜ್ಯ ಮೂಲ ದೊಡ್ಡಪ್ಪ ಅಪ್ಪ ಅವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಮಹಾದಾಸೋಹ ಪರಂಪರೆಯ ಎಲ್ಲ ಪೀಠಾಧಿಪತಿಗಳನ್ನು ಭಕ್ತಿಯಿಂದ ನೆನೆದು ಶರಣೆಂದು, ಮಹಾದಾಸೋಹ ಸಂಸ್ಥಾನದ 8ನೆಯ ಪೀಠಾಧಿಪತಿಗಳಾಗಿ ಸಾಹಿತ್ಯ, ಸಂಗೀತ, ಕಲೆ ಎಲ್ಲದಕ್ಕೂ ನೆಲೆಯನ್ನು ನೀಡಿ ಕಲಬುರಗಿಯನ್ನ ವಿಶ್ವದ ತುಂಬ ಶರಣ ತತ್ವದ ಮೂಲಕ, ದಾಸೋಹ ಮಹಾತತ್ವದ ಮೂಲಕ, ತಮ್ಮ ದಾಸೋಹದ ವಚನಗಳ ಮೂಲಕ ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಿರುವಂಥ ವಯೋವೃದ್ಧರು, ಜ್ಞಾನವೃದ್ಧರು, ಪರಮ ಪೂಜ್ಯರು ಆಗಿರುವಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಮಹಾದಾಸೋಹದ ಮಹಾಮನೆಯ ಮಹಾತಾಯಿಯಾಗಿ ಸದುವಿನಯ, ಸೌಜನ್ಯ, ತಾಯಿತನದ ಕರುಣೆ, ಪ್ರೀತಿಯ ಮೂಲಕ ನಾಡಿನ ಭಕ್ತರ ಮನಸ್ಸನ್ನ ಗೆದ್ದಿರುವ ಪೂಜ್ಯ ಮಾತೆ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಪ್ರಾಯಂ ಕೂಸಾದರೇನು ಅಭಿಪ್ರಾಯಂ ಕೂಸಕ್ಕುಮೆ ಅನ್ನುವಂಥ ಮಾತಿಗೆ ಸಾಕ್ಷಿಯಾಗಿ ಕಿರಿದಾದ ವಯಸ್ಸಿನಲ್ಲಿ ಹಿರಿದಾದ ಜವಾಬ್ದಾರಿಯನ್ನು ಹೊತ್ತು 9ನೆಯ ಪೀಠಾಧಿಪತಿಗಳಾಗಿ ನಾಡಿನ ಭಕ್ತರ ಮನಸ್ಸನ್ನು ಸೂರೆಗೊಂಡಿರುವ ಶರಣರ ಕೃಪಾಕ್ಷೇತ್ರದ ಕರುಣೆಯ ಕಂದರಾಗಿರುವಂಥ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಹಿಂದೆ ಸಂಘಟನೆಯನ್ನ ಮಾಡ್ತಾ ಈ ಕಾರ್ಯಕ್ರಮ ವ್ಯವಸ್ಥಿತವಾಗಿ ಸಾಗುವಂತೆ ಜವಾಬ್ದಾರಿಯನ್ನು ಹೊತ್ತಿರುವಂಥ ತಾಯಿ ಡಾಕ್ಟರ್ ನೀಲಾಂಬಿಕಾ ಪಾಟೀಲ್ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಸಂಚಾಲಕರಾಗಿರುವಂಥ ಶಿವರಾಜ್ ಶಾಸ್ತ್ರೀಜಿಯವರಲ್ಲಿ ಶರಣೆಂದು, ಈ ಎಲ್ಲ ಕಾರ್ಯಕ್ರಮದ ಹಿಂದೆ ಸೇವಾ ಕೈಂಕರ್ಯದಲ್ಲಿ ತೊಡಗಿರುವಂಥ ತಮ್ಮ ಸಿಬ್ಬಂದಿಯ ಮೂಲಕ
ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡುತ್ತಿರುವಂಥ ಚವ್ಹಾಣ್ ಸರ್ ಅವರಲ್ಲಿ, ಅವರ ಬಳಗದವರಲ್ಲಿ ಶರಣಾರ್ಥಿಯನ್ನು ಹೇಳಿ, ನಮ್ಮೊಂದಿಗೆ ಸಂಗೀತದ ಸೇವೆಯನ್ನ ಗೈಯುತ್ತಿರುವಂಥ ನಾಡಿನ ಹೆಸರಾಂತ ಗಾಯಕರಾದ ವೀರೇಶ್ ಕುಮಾರ್ ಮಳಲಿ ಅವರೇ, ಅತ್ಯುತ್ತಮವಾಗಿರುವಂತಹ ತಬಲಾ ಸಾಥನ್ನ ನೀಡುತ್ತಿರುವ ಬಸವರಾಜ ಹೊನ್ನೇಗನೂರವರೇ, ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಆಸ್ಥೆಯಿಂದ ದಿನನಿತ್ಯವೂ ಕೂಡ ತಪ್ಪದೆ ಪಾಲ್ಗೊಳ್ಳುವಂತ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರೇ, ಶರಣ ಬಂಧುಗಳೇ, ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರುವಂತ ಸದ್ಭಕ್ತ ಬಂಧುಗಳೇ, ಶ್ರದ್ಧೆಯ ನನ್ನ ತಾಯಂದಿರ ಬಳಗವೇ, ಮಾಧ್ಯಮದ ಬಂಧುಗಳೇ, ಅಂತರ್ಜಾಲದ ಮೂಲಕ ಪುರಾಣ ಪ್ರವಚನವನ್ನು ಶ್ರವಣ ಮಾಡುವುದರ ಮೂಲಕ ಧನ್ಯತೆಯ ಅನುಭವವನ್ನು ಹೊಂದುತ್ತಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣು ಶರಣಾರ್ಥಿಗಳು. ಗುರುಲಿಂಗ ಕವಿಗಳಿಂದ ವಿರಚಿತವಾಗಿರುವಂಥ ಕಲಬುರಗಿ ಮಹಾದಾಸೋಗಿ ಶರಣ ಬಸವೇಶ್ವರರ ಲೀಲಾಮೃತವನ್ನ, ಪುರಾಣದ ನುಡಿಗಳನ್ನು ಆಧರಿಸಿಕೊಂಡು ನಾವು ನೀವೆಲ್ಲ ನಿತ್ಯ ನಿತ್ಯ ಭಕ್ತಿಯಿಂದ ಶರಣನ ದಿವ್ಯ ಚರಿತ್ರೆಯನ್ನು ಶ್ರವಣ ಮಾಡ್ತಾ ಮಾಡ್ತಾ ಇಂದು 10ನೇ ದಿನದಲ್ಲಿ ಮುಂದುವರಿಯುತ್ತಾ ಇದ್ದೇವೆ. ಅರಳಗುಂಡಿಗೆಯ ಅಮರಮೂರ್ತಿಯಾಗಿ ಅವತಾರವನ್ನು ತಾಳಿರುವಂತ ಶಿವನ ಅಂಶವೇ ಆಗಿರುವಂತ ಶರಣಬಸವೇಶ ತೊಟ್ಟಿಲ ಮಗುವಾಗಿ ಶಿವಲೀಲೆಯನ್ನ ಬಾಲಲೀಲೆಯನ್ನ ತೋರುವುದರ ಮೂಲಕ ಕನ್ನಡ ನಾಡಿನ ಇತಿಹಾಸದಲ್ಲಿ 12ನೇ ಶತಮಾನದ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನ ಮತ್ತೊಮ್ಮೆ ಈ ನಾಡಿನಲ್ಲಿ, ಭರತ ಭೂಮಿಯಲ್ಲಿ, ಈ ವಿಶ್ವದಲ್ಲಿ ನಾನು ಬೆಳೆದುತ್ತೇನೆ ಅನ್ನುವಂತ ಸೂಚನೆಗಳ ಮೂಲಕ ಶಿವಶಿಶುವಾಗಿ ಶರಣಬಸವೇಶ್ವರರು ಕಂಗೊಳಿಸ್ತಾ ಇದ್ದಾರೆ. ಹೆತ್ತ ತಾಯಿ ಸಂಗಾಂಬೆ, ಪಡೆದ ತಾಯಿ ಮಡಿಯಮ್ಮ, ಅವರೀರ್ವರ ಅಪರೂಪವಾಗಿರುವಂತಹ ಪ್ರೀತಿಯ ಅಕ್ಕರೆಯಲ್ಲಿ ಶರಣಬಸವೇಶ ಆನಂದವಾಗಿರುವಂತಹ ಅಕ್ಕರೆಯನ್ನ ಪಡೀತಾ ಬೆಳೀತಾ ಇದ್ದಾನೆ ಬಿದಿಗೆಯ ಚಂದಿರನಂತೆ. ನಿನ್ನೆ ದಿನ ನಾನು ಹೇಳ್ತಾ ಇದ್ದೆ, ತಾಯಿಯ ಎದೆ ಹಾಲು ಅದು ಅಮೃತ, ಅದು ಪ್ರಸಾದ, ಅದು ಶಿವನು ಮಾಡಿದ ಅಡುಗೆ, ಅದು ಮಾನವರು ಮಾಡುವ ಅಡುಗೆ ಅಲ್ಲ, ಅದು ದೇವರು ಮಾಡಿದ ಮಹಾಪ್ರಸಾದ. ಯಾರು ಆ ಪ್ರಸಾದವನ್ನ ಉಣಿಸುವಂತವರು ಪ್ರಸನ್ನತೆಯಿಂದ ಉಣಿಸ್ತಾರೋ ಆ ಪ್ರಸಾದ ಆ ಮಕ್ಕಳ ಮೇಲೆ ಬಹುದೊಡ್ಡ ಪರಿಣಾಮವನ್ನು ಬೀರಿ ಆ ಮಕ್ಕಳ ಭವಿಷ್ಯವೇ ಬೆಳಕಾಗಿ ಹೋಗ್ತದೆ. ಅದಕ್ಕಾಗಿಯೇ 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಈ ವಿಷಯವನ್ನು ಕೂಡ ಸೂಕ್ಷ್ಮವಾಗಿ ಒಬ್ಬ ವಿಜ್ಞಾನಿಯಂತೆ, ಒಬ್ಬ ಜೀವಶಾಸ್ತ್ರ ಬಲ್ಲಂತ ಪರಮಜ್ಞಾನಿಯಂತೆ ವಿಚಾರ ಮಾಡಿ ತಮ್ಮ 4-5 ಸಾಲಿನ ಒಂದು ವಚನದೊಳಗ ಈ ಮಾತುಗಳನ್ನು ಬರೆದಿದ್ದಾರೆ. ಇಂದಿಗೆ 900 ವರ್ಷಗಳ ಹಿಂದೆ. ಇಂದು ವಿಜ್ಞಾನದ ಜಗತ್ತು, ತಂತ್ರಜ್ಞಾನದ ಜಗತ್ತು, ಏನೆಲ್ಲವುಗಳು ಸಂಶೋಧನೆ ಆಗ್ತಾ ಇದ್ದಾವೆ, ಏನೆಲ್ಲ ವಿಚಾರಗಳ ಬಗ್ಗೆ ಚಿಂತನ ಮಂಥನ ಚರ್ಚೆಗಳು ಏನೆಲ್ಲ ನಡೀತಾವೆ. ಅಂದು ಏನೂ ಸೌಲಭ್ಯ ಇಲ್ಲದೆ ಇರುವ ಕಾಲದೊಳಗ ಕಲ್ಯಾಣದ ಪ್ರಧಾನಮಂತ್ರಿಗಳಾಗಿರುವಂತಹ ಅಪ್ಪ ಬಸವಣ್ಣನವರು ಎಷ್ಟು ಅರ್ಥ
ಅರ್ಥಪೂರ್ಣವಾದ ಒಂದು ಚಿಂತನದ ಸ್ವಾನುಭವದ ಒಂದು ಮಾತನ್ನ ತಮ್ಮ ವಚನದೊಳಗೆ ನಮ್ಮೆಲ್ಲರ ಮುಂದೆ ಬಿಚ್ಚಿಡ್ತಾರೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ನೆಲ ಹತ್ತಿ ಉರಿದಡೆ ನಿಲ್ಲಬಹುದೇ, ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ, ಏರಿ ನೀರುಂಬೊಡೆ ಬೇಲಿಕೆಯ ಮೇವಡೆ, ನಾರಿ ತನ್ನ ಮನದಲ್ಲಿ ಕಳುವಡೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಎಂತ ಅನುಭವದ ಮಾತನ್ನ ಹೇಳ್ತಾರೆ. ಒಂದು 3-4 ಉದಾಹರಣೆಗಳನ್ನು ಕೊಡ್ತಾರೆ ಅವರು. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ. ಮನೆಯೊಳಗೆ ಅಡಿಗೆ ಮಾಡುವಂತ ಒಲೆ ಹತ್ತಿದ್ರ ನಿಲ್ಲಬಹುದು, ಆದ್ರೆ ಇಡೀ ಧರೆಗೆ ಧರೆನೆ, ಮನೆಗೆ ಮನೆನೆ ದಗದಗ ಅಂತ ಉರಿಲಿಕ್ಕೆ ಆರಂಭ ಮಾಡಿತು ಅಂದ್ರೆ ಯಾರು ನಿಲ್ಲಲಿಕ್ಕೆ ಸಾಧ್ಯ? ಎಷ್ಟು ಸೊಗಸಾದ ಉದಾಹರಣೆಯನ್ನು ಕೊಡ್ತಾರೆ, ಕಣ್ಣಿಗೆ ಕಟ್ಟುವಂತೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ? ಪ್ರಶ್ನೆ ಮಾಡ್ತಾರೆ. ನಿಲ್ಲಕ್ಕೆ ಆಗ್ತದೇನು? ಆ ಉರಿಯ ತಾಪವನ್ನ ತಾಳ್ಕೊಳ್ಳಿಕ್ಕೆ ಆಗ್ತದೇನು? ಒಂದು ವೇಳೆ ನಿಂತ್ರೆ ನೀನು ಉಳಿಯೋದೇ ಇಲ್ಲ, ಆ ಅಗ್ನಿಯೊಳಗ ಬೆಂದು ಹೋಗ್ತೀಯ, ಸುಟ್ಟು ಹೋಗ್ತೀಯ. ಎಷ್ಟು ಸುಂದರವಾದ ಅನುಭವದ ಮಾತುಗಳು, ಎಷ್ಟು ಸಹಜ ಸತ್ಯವಾದ ಮಾತುಗಳು. ಅದಕ್ಕಾಗಿನೇ ಶರಣರ ಅನುಭವ ಈ ಜಗತ್ತಿನೊಳಗ ಯಾಕೆ ಶ್ರೇಷ್ಠ ಆಗ್ತದಂದ್ರೆ ಅದರ ಮುಂದಿನ ವಿಚಾರ ಎಲ್ಲಿಯೂ ನಮಗೆ ಸಿಗೋದಿಲ್ಲ. ಅದಕ್ಕಾಗಿ ಶರಣರ ಅನುಭವ ಅದು ಪರಮ ಶ್ರೇಷ್ಠ ಈ ಜಗತ್ತಿನೊಳಗೆ, ಈ ವಿಶ್ವದೊಳಗೆ. ಎರಡನೇ ಮಾತನ್ನೇ ಹೇಳ್ತಾರೆ, ಬಹಳ ಸುಂದರವಾದ ಮಾತು. ಬೇಲಿ ಕೆಯ್ಯಮೇವಡೆ. ರೈತ ಹೊಲದೊಳಗಿರುವ ಬೆಳೆ ಹಾಳಾಗಬಾರದು ಅಂತಾನೆ ಬದುವಿನ ಸುತ್ತ ಬೇಲಿ ಹಾಕ್ಯಾನ. ಪ್ರಾಣಿಗಳು ಬರಬಾರದು, ಅಪರಾತ್ರಿಯೊಳಗೆ ಯಾವುದೋ ಪ್ರಾಣಿ ಬಂದು ನುಗ್ಗಿ ಬೆಳೆದ ಬೆಳೆಯನ್ನ ಹಾಳು ಮಾಡಬಾರದು, ನನಗೆ ವರ್ಷದ ಬುತ್ತಿ ಆಗಬೇಕು ಅಂತ ರೈತ ಬೇಲಿ ಹಾಕ್ಯಾನ. ಬೇಲಿ ಹಾಕುವ ಉದ್ದೇಶ ಬೆಳೆಯನ್ನ ಕಾಪಾಡಿಕೊಳ್ಳುವಂತಹದ್ದು. ಬಸವಣ್ಣನವರು ಬರೀತಾರೆ, ಬೇಲಿಯೇನೋ ಹಾಕಿದ್ದು ಕರೆ, ಆದ್ರ ಬೇಲಿನ ಎದ್ದು ಹೊಲ ಮೇಯ್ತು ಅಂದ್ರ ಅನ್ನೋದಿಲ್ಲ. ಏನ್ರಿ ಬೇಲಿನ ಎದ್ದು ಹೊಲ ಮೇಯ್ದಂಗ ಆಗ್ಯದ ನಮ್ಮ ಮನೆ ತಂದಾಗ ಅಂತಾರ ನೋಡಿ. ಕಾಯುವವರಾರು ರಕ್ಷಕರೇ ಭಕ್ಷಕರಾದರೆ, ಕಳ್ಳರನ್ನ ಹಿಡಿಯುವವರೇ ಕಳ್ಳರಾದರೆ, ಸಮಾಜವನ್ನ ಉದ್ಧಾರ ಮಾಡುವವರೇ ಮೋಸಗಾರರಾದರೆ, ನ್ಯಾಯವನ್ನ ಹೇಳುವವರೇ ವಂಚಕರಾದರೆ, ಎಲ್ಲಿ ಹಿಡಿಯವರದಿರಿ ನೀವು? ವಿಚಾರ ಮಾಡುವ ಮಾತುಗಳು. ಬೇಲಿ ಕೆಯ್ಯ ಮೇವಡೆ. ಬಹಳ ಸುಂದರವಾದ ಅನುಭವದ ಮಾತುಗಳನ್ನು ಹೇಳಿದ್ರಪ್ಪ ಅವರು. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ, ಬೇಲಿ ಕೇಯ ಮೇವಡೆ ಏರಿ ನೀರುಂಬೊಡೆ. ಚಲೋ ಮಳೆ ತೋಟ ಮಾಡ್ಯಾನ ರೈತ. ಬಾವಿಯಿಂದ ಬೆಳೆಗೆ ನೀರು ಹೋಗಬೇಕು ಅಂತ ಬಹಳ ಚಲೋ ಚಿಕ್ಕದಾದ ಕಾಲುವೆಯನ್ನ ಮಾಡಿ, ಅದಕ್ಕೆ ಮಣ್ಣಿನ ಏರನ್ನ ಮಾಡಿ, ಬದುವನ್ನ ಮಾಡಿ, ನೀರು ಎಲ್ಲಿಯೂ ಹೋಗಬಾರದು, ಸೀದಾ ಬೆಳೆಗೆ ಹೋಗಬೇಕು ಅಂತ ಮಾಡ್ಯಾನ. ಮೊದಲೆಲ್ಲ ಹಂಗ ಮಾಡ್ತಿದ್ರು, ಈಗ ಬಹಳ ಸುಧಾರಣೆ ಆಯ್ತು. ಈಗೆಲ್ಲ ಡ್ರಿಪ್ ಮಾಡಿ ಕೂತೀವಿ ನಾವು. ಅವು ಹೋಗ್ಯಾವ. ಮೊದಲೆಲ್ಲ ನೋಡಿ, ಆ ಏತದ ಮೂಲಕ ನೀರನ್ನ ಕೆಡವಿ ಅದರ ಮೂಲಕ ಮೋರಿಗಳನ್ನು ಮಾಡಿ ನೀರು ಬಿಡುವಂತ ಒಂದು ಕಾಲ ಇತ್ತು. ನಾವೆಲ್ಲ ಚಿಕ್ಕವರು ಇದ್ದಾಗ ನೋಡಿ ಅವನ್ನ. ಇವತ್ತು ನೋಡ್ಲಿಕ್ಕೂ ಸಿಗೋದಿಲ್ಲ. ಮಟ್ಟಿ ಹೊಡೆಯವ್ರು ಯಾರದಾರ, ಏತಪ್ಪನ ಹೊಡೆಯವ್ರು ಯಾರದಾರ, ಎತ್ತರ ಇಟ್ಟವ್ರು ಎಷ್ಟು ಮಂದಿ ಅದಾರ, ಅದು ಬಹಳ ಮುಖ್ಯ ಅದ.
ಅವು ಎಂಡಿ ಹಾಕ್ಲಾದು ಟ್ಯಾಕ್ಟ್ರಿ ಬಂದ್ ನಿಂತಾವ ಮನಿ ಮುಂದ ರೈತರ ತೋಟದಾಗ. ಹೌದಲ್ರಿ? ಆ ಎತ್ತುಗಳು ಎಷ್ಟು ಚಂದ, ಆಕಳುಗಳು ಎಷ್ಟು ಚಂದ. ರೈತರ ಮನೆತನದೊಳಗೆ ಇವೆಲ್ಲ ಇದ್ರೇನೆ ಸಂಭ್ರಮ, ಸಡಗರ, ಆನಂದ. ಹಳ್ಳಿಯೊಳಗೆ ನಮ್ಮ ರೈತರ ಮನೆಗಳು ಎಷ್ಟು ಚಂದ ಇದ್ವಲ್ಲ. ವಸ್ತ್ರ ದಾಟಿ ಮನೆಯೊಳಗೆ ಬಂದ್ರ ಆ ಕಡೊಂದು ಈ ಕಡೊಂದು ಕಟ್ಟೆ, ಬಂಕದ ಮನೆ ಒಳಗೆ ಬಂದ್ರೆ ಸಾಕು, ಅಲ್ಲೇ ಎಡಗಡೆ ದೊಡ್ಡ ದನಗಳನ್ನ ಕಟ್ಟುವಂತ ಅಂಕಣದ ಮೇಲೆ ಕಟ್ಟಿ ಅದು ಪಡಸಾಲಿ ದನಗಳನ್ನ ನೋಡ್ತಾನೆ ಕೂಡೋದು ಚಂದ. ಆ ಸಗಣಿಯ ವಾಸನೆ ಬಡಿಯೋದ ಚಂದ. ಅದು ಕಸ್ತೂರಿ ಸುಗಂಧದ ವಾಸನೆ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂತ ಮಾತಿನಂತೆ ನಿತ್ಯ ಅವುಗಳ ಸೇವೆ ಮಾಡೋದು ಚಂದಿತ್ತು. ಆರೋಗ್ಯ ಎಷ್ಟು ಚಂದಿತ್ತು. ಎಲ್ಲರ ಮನೆಯೊಳಗೆ ಹೈನ, ಹಾಲು, ಮೊಸರು, ತುಪ್ಪ, ಬೆಣ್ಣೆ ಸಮೃದ್ಧ. ಅಷ್ಟೇ ಅಲ್ಲ, ಬಂದವರಿಗೆ ಹೋದವರಿಗೆ ಹೈನ ಕೊಟ್ಟು ಆನಂದ ಪಡುವ ಒಂದು ಕಾಲ ಇತ್ತು. ಎಲ್ಲರ ಬೇಕರಿಗೆ ಹೋಗಿ ಮತ್ಯಾವುದೋ ಅಂಗಡಿಗೆ ಹೋಗಿ ತರೋತರ ಗತಿ ಇಲ್ಲಿ. ಅವು ಪಾಕೆಟ್ನಾಗ ಬರ್ಬೇಕು. ಒಂದ್ ಕಡೆ ಹೇಳ್ತಾರ ಪ್ಲಾಸ್ಟಿಕ್ನಾಗಿದ್ದು ತಿನ್ಬ್ಯಾಡ್ರು, ಕುಡಿಬ್ಯಾಡ್ರು ಅಂತ ಅವ್ರು ಹೇಳ್ತಾರ. ಮುಂಜಾನೆ ಅದು ತಂದು ಕುಡಿಲಿಲ್ಲ ಗತಿ ಇಲ್ಲ. 2 ದಿನ 3 ದಿನ ಸ್ಟಾಕ್ ಮಾಡಿ, ಕೆಲವರು ವಾರಗಟ್ಲೆ ಸ್ಟಾಕ್ ಮಾಡಿ ಮಿಲ್ಕ್ ಕೊಡ್ತಾರ, ಕರ್ಡ್ ಕೊಡ್ತಾರ, ಘೀ ಕೊಡ್ತಾರ, ಎಲ್ಲ ಕೊಡ್ತಾರ. ನೋಡ್ತೀವಿ ಹೆಂಗಿತ್ತು. ಸುಮ್ಮನೆ ಕಲ್ಪನೆ ಮಾಡ್ಕೊಂಡ್ರೆ ಎಷ್ಟು ಆನಂದ ಅನಿಸ್ತದ. ಆ ಹಿಂದಿನ ಮನೆಗಳನ್ನ ನೋಡೋದೇ ಒಂದು ಚಂದ. ಅದಿಲ್ಲ ಇಲ್ಲ ಇವತ್ತು ನೋಡಿ. ಹಾಗಾಗಿ ನೀರು ಹೋಗಬೇಕು ಅಂತ ರೈತ ಮೋರಿ ಬೆಳೆಗೆ. ಆದ್ರೆ ಬಸವಣ್ಣನವರಂತಾರೆ ಏರಿ ನೀರುಂಬಡೆ. ಅದೇನು ಏರಿ ಮಾಡ್ಯಾನ ರೈತ, ಅದ ತೆಗ್ ಬಿದ್ದು ಹೋಗೋ ನೀರನ್ನೆಲ್ಲ ಇಲ್ಲೇ ಕುಡ್ಕೋತ ಕುಂತ್ರ ಇಲ್ಲಿ ಬೆಳೆಗಳ ಗತಿ ಏನಪ್ಪ? ಅವುಗಳನ್ನು ಕಾಪಾಡೋರು ಯಾರು? ಏರಿ ನೀರುಂಬಡೆ, ಬೇರಿ ಕೇಯ ಮೇವಡೆ, ದರೆ ಹತ್ತಿ ಉರಿದಡೆ. ಏನ್ ಗತಿ? ಈ ಮಾತನ್ನ ಹೇಳಿ ಮುಂದುವರಿತಾ ಹೇಳ್ತಾನೆ, ನಾರಿ ಮನದಲ್ಲಿ ಕಳುವಡೆ. ಯಾಕೆ ಇಲ್ಲಿ ನಾರಿಯ ಮುಖ್ಯವಾದ ಮಾತನ್ನ ಬಸವಣ್ಣನವರು ಯಾಕೆ ಬಳಸ್ಕೊಂಡ್ರು? ಅವರನ್ನ ಇನ್ಸಲ್ಟ್ ಮಾಡಬೇಕನ್ನುವ ಸಲುವಾಗಿ ಅಲ್ಲ. ಒಬ್ಬ ತಾಯಿ, ನಾರಿ, ಗರತಿ, ಹೆಣ್ಣು ಈ ಜಗತ್ತಿನ ಕಣ್ಣಾಗಬೇಕು. ತೊಟ್ಟಲು ತೂಗುವನ್ನ ಕೈ ಅದು ಜಗತ್ತನ್ನು ತೂಗುತ್ತದೆ. ಸ್ತ್ರೀ ಬರೇ ಸ್ತ್ರೀ ಅಲ್ಲ, ಅವಳ ಅದ್ಭುತವಾದ ಶಕ್ತಿ, ಅವಳ ಅರಿವು, ಆಚಾರ, ಸಂಸ್ಕೃತಿ, ಸಂಸ್ಕಾರ ಏನೆಲ್ಲ ಹೆಣ್ಣು. ಹೆಣ್ಣು ಮನೆತನದ ಕಣ್ಣು. ಎಲ್ಲ ಅರ್ಥಗಳಲ್ಲಿ ಮನದಲ್ಲಿ ಒಳ್ಳೆಯ ವಿಚಾರಗಳು, ವಿಷಯಗಳು ತುಂಬಿಕೊಂಡು ಯಾವ ತಾಯಿ ಪ್ರಣವ ಪಂಚಾಕ್ಷರಿ ಮಹಾಮಂತ್ರವನ್ನ ಅಂತರಂಗದೊಳಗ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ನುವ ಸಂಬಂಧವನ್ನ ಮಾಡಿಕೊಂಡು ಅಪಾ ಶರಣ ಬಸವ, ಶರಣ ಬಸವ, ಶರಣ ಬಸವ ಅನ್ನುವಂತ ಶರಣರ ಸ್ಮರಣೆಯನ್ನ ಮಾಡ್ತಾ ಯಾವ ತಾಯಿ ತನ್ನ ಮಗುವನ್ನು ಎತ್ತಿಕೊಂಡು ಅಮೃತ ಸದೃಶ್ಯವಾಗಿರುವಂತ ಎದೆಯ ಹಾಲನ್ನ, ಶರಗನ್ನ ಮರೆ ಮಾಡಿ ಕುಡಿಸ್ತಾಳೋ ಆ ಮಗುವಿಗೆ ಆ ಹಾಲು ಪರಮ ಪ್ರಸಾದ ಆಗ್ತದ, ಪರಮ ಪ್ರಸಾದ ಆಗ್ತದೆ. ಮನಸ್ಸಿನೊಳಗ ಇಲ್ಲದೊಂದು ವಿಚಾರ ಮಾಡಿ ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡು ಮನಸ್ಸನ್ನ ಕೆಡಿಸಿಕೊಳ್ಳುವುದಕ್ಕೇನೆ ಈ ಮಾತನ್ನ ಬಳಸಿದರು ಬಸವಣ್ಣನವರು. ನಾರಿ ಮನದಲ್ಲಿ ಕಳುವಡೆ. ಮನಸ್ಸಿನ ಮೂಲಕ ಕಳ್ಳತನ ಆಗ್ತದೆ. ಬರೇ ದೇಹದ ಮೂಲಕ, ಕೈಗಳ ಮೂಲಕ ವಸ್ತುಗಳನ್ನ ಕದಿಯೋದು ಅಷ್ಟೇ ಕಳ್ಳತನ ಅಲ್ಲ. ಅಲ್ಲದ ಅನ್ಯರ ವಿಚಾರ, ವಸ್ತುಗಳನ್ನ ಸುಮ್ಮನೆ ನಮ್ಮ ತಲೆಯೊಳಗೆ ತುಂಬಿಕೊಂಡು ಅದನ್ನೇನಾದ್ರೂ ನಾವು ಅಪೇಕ್ಷೆ ಪಟ್ಟರೂ ಕೂಡ ಅದು ಅಪರಾಧ, ಅದು ಕಳ್ಳತನ, ಅದು ಮಹಾಪಾಪ. ಮನಸ್ಸಿನಿಂದ ನಡೆಯುವಂತ ಪಾಪ ಬೇರೆ ಅದಾವ. ನಾನು 3ನೇ ದಿನದ ಪ್ರವಚನದೊಳಗೆ ಹೇಳಿದೆ,
ಪಾಪ ಪುಣ್ಯ ಎರಡ ಬಹಳ ಜನರಿಗೆ ಗೊತ್ತದ. ಪುಣ್ಯದೊಳಗೆ ಎಷ್ಟು ಪ್ರಕಾರಗಳದಾವ, ಪಾಪದೊಳಗೆ ಎಷ್ಟು ಪ್ರಕಾರಗಳದಾವ ಅನ್ನೋದನ್ನು ಹೇಳಕ್ಕಾಗಲಿಲ್ಲ, ನನಗೆ ಟೈಮ ಸಾಲಿಲ್ಲ. ಅದು ಹಂಗ ಪೆಂಡಿಂಗ್ ಅದ. ಮತ್ತೆ ಯಾವಾಗ ಹೇಳ್ತೀನಿ. ಪಾಪದೊಳಗೆ ಎಷ್ಟು ಪ್ರಕಾರಗಳು, ಪುಣ್ಯದೊಳಗೆ ಎಷ್ಟು ಪ್ರಕಾರಗಳದಾವ ವಿಚಾರ ಮಾಡ್ಬೇಕು. ಮನಸ್ಸಿನಿಂದ ನಡೆಯುವಂತಹ ಪಾಪ, ವಾಣಿಯಿಂದ ನಡೆಯುವಂತಹ ಪಾಪ, ಕಾಯದಿಂದ ನಡೆಯುವಂತಹ ಪಾಪ. ಕಾಯ ವಾಚ ಮನಸ ಅಂತಾರ ನೋಡ್ರಿ. ಮಾತಿನಿಂದ ಅಲ್ಲ ಸಲ್ಲದ್ದು ಏನಾದರೂ ನೀನು ನುಡಿದೆ ಅಂದ್ರೆ ಒಂದು ಪಾಪನೇ. ಇರದೇ ಇರೋದನ್ನ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ಪಾಪನೇ. ಹಾಗೆ ಮನಸ್ಸಿನೊಳಗ ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡು ಆಲೋಚನೆ ಮಾಡೋದು ಕೂಡ ಅದೊಂದು ಕಳ್ಳತನದ ಪಾಪ. ಅದಕ್ಕಾಗಿ ಹಾಲನ್ನು ಕುಡಿಸುವಾಗ ಹೆತ್ತವ್ವ, ಹಳೆದವ್ವ, ತಾಯಿ ಪರಮ ಪವಿತ್ರವಾಗಿರುವಂತ ಶಿವನಾಮ ಸ್ಮರಣೆಯನ್ನ, ಉತ್ತಮ ವಿಚಾರಗಳನ್ನ, ಉತ್ತಮ ಭಾವವನ್ನ ಒಳಗೆ ತುಂಬಿಕೊಂಡು ಯಾವಾಗ ಹಾಲನ್ನು ಕುಡಿಸ್ತಾಳೋ ಅದು ಆ ಮಗುವಿಗೆ ಅಮೃತ ಪ್ರಸಾದ ಆಗ್ತದ. ಇಲ್ಲ ಅಂದ್ರೆ ಅಪ್ಪ ಅವರು ಹೇಳಿದ್ರು, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರಲಿ ಕೂಡಲ ಸಂಗಮ ದೇವ. ಯಾವ ತಾಯಿ ಮಕ್ಕಳ ಬದುಕಿಗೆ ಬೆಳಕನ್ನು ಚೆಲ್ಲಬೇಕಾಗಿತ್ತೋ, ಮಕ್ಕಳ ಬದುಕಿಗೆ ಒಂದು ಶಕ್ತಿಯನ್ನು ತುಂಬಬೇಕಾಗಿತ್ತೋ, ಆ ತಾಯಿ ಒಳಗ ಏನೇನೋ ತುಂಬಿಕೊಂಡು ಅಜ್ಞಾನದೊಳಗೆ ಬಿದ್ದು ಕೆಟ್ಟ ವಿಚಾರಗಳನ್ನು ತಲೆಯೊಳಗಿಟ್ಟುಕೊಂಡು ಹಾಲನ್ನು ಕುಡಿಸಿದ್ರ ಅದು ರಕ್ತದ ಕಣಕಣವಾಗಿ ಮಗುವಿನ ದೇಹದೊಳಗ ವಿಚಿತ್ರವಾದ ಆಟವನ್ನ ಆಡಿಸ್ತದೆ. ನೋಡಿ, ಒಂದು ಪ್ರಸಂಗ. ಶಿವಾಜಿ ಮಹಾರಾಜನ ತಾಯಿ ಜೀಜಾಬಾಯಿ. ಶಿವಾಜಿ ಬಹಳ ಚಿಕ್ಕವನಿದ್ದ, ತೊಟ್ಟಿಲ ಮಗುವಾಗಿರುವಾಗ ಒಂದು ದಿನ ಅಳುವಂತಹ ಪ್ರಸಂಗದೊಳಗ ಆ ಅರಮನೆಯ ದಾಸಿ ಒಬ್ಬಳು ಬಂದು ಎತ್ಕೊಂಡು ಸಮಾಧಾನ ಮಾಡಿದ್ರು ಕೂಡ ಮಗು ಸಮಾಧಾನ ಆಗಲಿಲ್ಲ. ಆವಾಗ ಜೀಜಾಬಾಯಿ ರಾಣಿ ಮೇಲ್ಭಾಗದ ಮಹಡಿಯೊಳಗ ವಿಶ್ರಾಂತಿಯನ್ನು ಪಡೆದಿದ್ದಾಳೆ, ತೊಂದರೆ ಕೊಡೋದು ಬೇಡ ಅಂತ ಈ ದಾಸಿನೇ ಒಂದು ಕಡೆ ಕೂತ್ಕೊಂಡು ತನ್ನ ಎದೆಯ ಹಾಲನ್ನ ಶಿವಾಜಿ ಆ ಮಗುವಿಗೆ ಕುಡಿಸಕತ್ತಿದ್ಲಂತ. ಆವಾಗ ಜೀಜಾಬಾಯಿ ಎದ್ದು ಹೊರಗೆ ಬರ್ತಾಳೆ, ನೋಡ್ತಾಳೆ, ಭಯಂಕರ ಸಿಟ್ಟಿಗೆದ್ದು ಸನಿಹಕ್ಕೆ ಬಂದು ಮಗು ಶಿವಾಜಿಯನ್ನ ಅವಳ ಕೈಯಿಂದ ಕಸ್ಕೊಂಡು ತಲೆಯನ್ನ ಕೆಳಗೆ ಮಾಡಿ ಎರಡು ಕಾಲುಗಳನ್ನು ಹಿಡ್ಕೊಂಡು ಗರಗರನೆ ತಿರುಗಿ ಬೆನ್ನಿಗೆ ಬಡದ್ರ ಕುಡಿದಿರುವ ಹಾಲನ್ನೆಲ್ಲ ಕಕ್ಕಿದನಂತೆ ಬಾಲ್ಯದೊಳಗೆ ಶಿವಾಜಿ. ಮುಂದೆ ಬೆಳೆದು ದೊಡ್ಡವನಾದ. ತಾಯಿಯ ಹರಕೆಯಿಂದ, ಆರೈಕೆಯಿಂದ, ಮಹಾತಾಯಿ ಭವಾನಿಯ ಅನುಗ್ರಹದಿಂದ ಒಬ್ಬ ವೀರ ಚಕ್ರವರ್ತಿಯಾದ. ಒಂದೊಮ್ಮೆ ಯುದ್ಧಕ್ಕೆ ಹೋದಾಗ ಯುದ್ಧದಲ್ಲಿ ಹೋರಾಡಿ ವಿಜಯಶಾಲಿಯಾಗಿ ವೀರ ಪತಾಕೆಯನ್ನು ಬಿಚ್ಚಿಕೊಂಡು ತನ್ನ ರಾಜ್ಯಕ್ಕೆ ಮರಳಿ ಬಂದಾಗ ಅವ್ವ ಮಗನಿಗೆ ಆರತಿಯನ್ನ ಮಾಡಿ ಸ್ವಾಗತ ಮಾಡಿಕೊಂಡ್ಲು. ಶಿವಾಜಿ ಬಂದು ಕೂತ್ಕೊಂಡ. ಮೊದಲ ಬಾರಿ ಯುದ್ಧ ಮಾಡಿದ ಅನುಭವವನ್ನ ಮಗನ ಬಾಯಿಯಿಂದ ಕೇಳಬೇಕು ಅಂತ ಜೀಜಾಬಾಯಿ, ಮಗನೇ ಯುದ್ಧ ಹೇಗಾಯಿತು? ಅವ್ವ, ನಿನ್ನ ಆಶೀರ್ವಾದದಿಂದ, ಭವಾನಿಯ ಆಶೀರ್ವಾದದಿಂದ ನಾನು ವೀರ ಸಿಂಹನಾಗಿ ಹೋರಾಟವನ್ನು ಮಾಡಿದೆ. ಎಲ್ಲ ಸೈನ್ಯವನ್ನ ಸದೆಬಡದೆ ನಾನು ವಿಜಯಶಾಲಿಯಾಗಿ ಮರಳಿದೆ. ಒಳ್ಳೇದಾಗ್ಲಿ ಮಗನೇ, ನಿನಗೆ ಆ ತಾಯಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ಅವ್ವ ಪ್ರೀತಿಯಿಂದ ಹಾಲನ್ನು ಕುಡಿಲಿಕ್ಕೆ ಕೈಗೆ ಕೊಡುವಾಗ ಸ್ವಲ್ಪ ಬೆವರು ಬಂತು ಶಿವಾಜಿಗೆ. ಯಾಕೆ ಮಗನೇ ಅಂತ ಕೇಳಿದಾಗ ಶಿವಾಜಿ ಹೇಳ್ತಾನೆ, ಅವ್ವ
ಯುದ್ಧವೇನೋ ಮಾಡಿದೆ, ವೀರಾವೇಶದಿಂದ ಹೋರಾಟವನ್ನ ಮಾಡಿದೆ, ವಿಜಯಶಾಲಿಯಾದೆ, ಗೆದ್ದೆ. ಆದರೆ ಗೆದ್ದ ಮೇಲೆ ಆ ವಿಜಯ ಪತಾಕೆಯನ್ನ ಬಿಚ್ಚಿಕೊಳ್ಳುವಾಗ ನನ್ನ ಮನಸ್ಸಿನೊಳಗೆ ಸ್ವಲ್ಪ ಅಧೈರ್ಯ ಆಯಿತು, ಅಳಕಾಯಿತು, ಅಂಜಿಕೆ ಆಯಿತು ಅಂದ. ಆವಾಗ ಜೀಜಾಬಾಯಿ ಅಂತಾಳೆ, ಮಗನೇ ಇದು ಯಾಕೆ ಆಯಿತು ಅಂದ್ರ, ನೀನು ಚಿಕ್ಕವನಿದ್ದಾಗ ನಮ್ಮ ಅರಮನೆಯ ಒಬ್ಬ ದಾಸಿ ನಿನಗೆ ತನ್ನ ಎದೆ ಹಾಲನ್ನ ಕುಡಿಸಿದ್ಲು. ಆ ದಾಸಿಯೊಳಗಿರುವ ಗುಣ ಯಾವುದು ಅಂದ್ರ ಭಯ, ಅಂಜಿಕೆ, ಭಯ, ಅಂಜಿಕೆ. ಒಡೆಯರ್ ಏನಂತಾರೋ, ನಮ್ಮ ರಾಣಿ ಏನಂತಾಳೋ, ನೋಡಿದವ್ರು ಏನಂತಾರೋ ಅನ್ನುವ ಭಯದೊಳಗೆ ನಿನಗೆ ಹಾಲು ಕುಡಿಸಿದ್ಲು. ಅವತ್ತ ನಾನು ಕಕ್ಕಿಸಿದ್ದೆ, ಆದರೂ ಕೂಡ ಹಾಲಿನ ಒಂದು ಅಂಶ ನಿನ್ನ ದೇಹದೊಳಗೆ ಉಳಿದಿರುವುದರಿಂದ ನಿನಗೆ ಅಂಜಿಕೆಯಾಗಿದೆ ಅಂತ ತಿಳ್ಕೊಂಡು ತಾಯಿ ಜೀಜಾಬಾಯಿ ಶಿವಾಜಿಗೆ ಹೇಳಿದ್ಲು. ಅದನ್ನೇ ಬಸವಣ್ಣನವರು ಅಂದು ಹೇಳ್ತಾರೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ. ನಮ್ಮ ಭಾವನೆ, ನಮ್ಮ ಮನಸ್ಸು, ನಮ್ಮ ಕೆಟ್ಟ ವಿಚಾರಗಳು ಯಾವ ರೀತಿಯೊಳಗಿರ್ತಾವೋ ಆ ರೀತಿಯ ಪರಿಣಾಮ ಹಾಲನ್ನ ಕುಡಿಯುವ ಶಿಶುವಿನ ಮೇಲೆ, ಮಗುವಿನ ಮೇಲೆ ಆಗುತ್ತದೆ ಅನ್ನೋದು ಇದು ವೈಜ್ಞಾನಿಕ ಸತ್ಯ. ಈ ಮಾತನ್ನ ಅಂದೇ ಹೇಳಿದರು ಬಸವಣ್ಣನವರು. ಆದರೆ ನಮ್ಮವ್ವ ಸಂಗಾಂಬೆ ಬೆಳಗಿನ ಜಾವ ಮಗುವಿಗೆ ಸ್ನಾನ ಮಾಡಿಸಿ, ಮಡಿಯಮ್ಮ ತಾಯಿ ಮಡಿ ವಸ್ತ್ರದಿಂದ ಒರೆಸಿ, ಶರಣನ ಹಣೆಗೆ ಶ್ರೀ ವಿಭೂತಿಯನ್ನು ಧಾರಣೆ ಮಾಡಿ, ಅಂಗದ ಮೇಲಿರುವ ಲಿಂಗಕ್ಕೆ ರುದ್ರಾಕ್ಷಿಗೆ ಪೂಜೆಯನ್ನು ಸಲ್ಲಿಸಿ, ಶಿವನಾಮಸ್ಮರಣೆಯೊಂದಿಗೆ, ಪ್ರಣವ ಪಂಚಾಕ್ಷರಿ ನಾಮಸ್ಮರಣೆಯೊಂದಿಗೆ ಹಡೆದವ್ವ ಸಂಗಮಾಂಬೆ ಪರಮ ಪವಿತ್ರವಾದ ಎದೆಯ ಹಾಲನ್ನ ಕುಡಿಸ್ತಾ ಕುಡಿಸ್ತಾ ಕುಡಿಸ್ತಾ, ಲಾಲಿಯನ್ನ ಹಾಡ್ತಾ, ಅಕ್ಕರೆಯ ಪ್ರೀತಿಯನ್ನ ತೋರ್ತಾ ಮುದ್ದು ಮಗುವಾಗಿರುವಂತ ಶರಣ ಬಸವೇಶನನ್ನ ಬೆಳೆಸ್ತಾ ಇದ್ದಾರೆ. ನಿನ್ನೆ ಕೊನೆಗೆ ನಮ್ಮ ಗವಾಯಿಗಳು ಓದಿದ್ರು, ಅಂಬೆಗಾಲಿಟ್ಟು ಓಡಾಡುವ, ಎದ್ದು ನಿಲ್ಲುವ, ಮರಳಿ ಕೆಳಗೆ ಬೀಳುವ, ಗೋಡೆ ಹಿಡಿದು ನಡೆಯುವ. ಆ ಬಾಲಲೀಲೆ ಹೆತ್ತವರಿಗೆ ಆನಂದವನ್ನು ನೀಡುವಂತ ಶಿವಲೀಲೆ ಅಂತ ಕವಿ ಬರೀತಾನೆ. ಒಂದು ಮಾತನ್ನ ಚೆನ್ನಾಗಿ ತಿಳ್ಕೋಬೇಕು ನಾವೆಲ್ಲ. ಇಡೀ ಜೀವನದೊಳಗ ಅತ್ಯಂತ ಪರಮ ಪವಿತ್ರವಾಗಿರುವಂತ ಆನಂದದ ಲೀಲೆ ಅಂದ್ರ ಬಾಲಲೀಲೆ. ನಾವು ಮಕ್ಕಳಾಗಿದ್ದಾಗ ಎಷ್ಟು ಆರಾಮಿದ್ವಿ, ನಾವು ನೀವು. ಮಕ್ಕಳಿದ್ದಾಗ ಏನು ಆನಂದ ಆರಾಮಿತ್ತು, ಈಗ ನಮಗೆ ಯಾರಿಗೂ ಇಲ್ಲ. ಅದೇನ್ರಿ? ಎಲ್ಲ ಇಲ್ಲಿ ಕುಂತೀರಿ ಅಂದ್ರು ಒಳಗೆ ಎಷ್ಟು ಟೆನ್ಷನ್ ತುಂಬಿಕೊಂಡು ಕುಂತಿರೋ ನಿಮಗ ಗೊತ್ತಾವ. ಭರ್ಪೂರ್ ಲೋಡ್ ಆಗಿರಿ. 40 ವರ್ಷ, 50 ವರ್ಷ, 60 ವರ್ಷ, 70 ವರ್ಷದವ್ರು ಅದಾರ, 80 ದಂಡಿಗೆ ಬಂದವರು ಇದ್ರಾಗ ಅದಾರಿ. 20 ಕೆಲವು ಅದಾವ, ಆದ್ರೂ ಒಳಗೆ ಲೋಡ್ ಅದ, ಭರ್ಪೂರ್ ಲೋಡ್ ಅದ. ನಾನು ಬಹಳ ಮಂದಿನ ಕೇಳ್ತೀನಿ, ಬಹಳ ಜನರಿಗೆ ಇವತ್ತಿನ ಕಾಲದೊಳಗ ಆರಾಮ ಇಲ್ರಿ, ಸುಮ್ಮನೆ ನಾಟಕೀಯ ಆರಾಮ್. ನಮಸ್ಕಾರ ರೀ, ಆರಾಮೇನ್ರಿ? ಹ್ಞೂನ್ರಿ ಆರಾಮ್ರಿ. ಆರಾಮಿಲ್ಲ, ಇಲ್ಲ. ಸುಮ್ಮ ಅಳಬೇಕು ಅನ್ನೋದು, ಬಜಾರ್ದಾಗ ಅನ್ನೋದು, ಮಾರ್ಕೆಟ್ನಾಗ ಅನ್ನೋದು, ಎಲ್ಲರ ಭೇಟಿ ಆದ್ರೆ ಅನ್ನೋದು. ಆರಾಮೇನ್ರಿ? ಆರಾಮ್. ವಿಚಾರ ಮಾಡಿದ್ರ ಎಲ್ಲ ಇಲ್ಲ. ಯಾವನೋ ಒಬ್ಬವ ಆಸ್ಪತ್ರೆಯಿಂದ ಹೊರಗೆ ಬರಕತ್ತಿದ್ನಂತ, ಮತ್ತೊಬ್ಬ ಅವನ ಗೆಳೆಯ ಆಸ್ಪತ್ರೆ ಒಳಗೆ ಹೊಂಟಿದ್ನಂತ. ಇಬ್ರು ಆಸ್ಪತ್ರೆ ಗೇಟಿನೊಳಗೆ ಭೇಟಿ ಆದ್ರಂತ. ಇವನ್ ಅವ ಕೇಳಿದ್ನಂತ, ಆರಾಮೇನ್ರಿ? ಹ್ಞೂನ್ರಿ ಆರಾಮ್ರಿ. ಅವ ಇವನ್ ಕೇಳಿದ್ನಂತ, ಆರಾಮೇನ್ರಿ? ಆರಾಮ್ರಿ. ಇಬ್ರು ಪೇಷಂಟು. ಇದು ತೋರಿಸ್ಕೊಂಡು ಮನೆಗೆ ಹೊಂಟದ, ಅದು ತೋರಿಸ್ಕೊಳಕ್ ಹೊಂಟದ. ಹಿಂಗದ ನಮ್ಮ ಬದುಕು. ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಮುಟ್ಕೊಂಡು ವಿಚಾರ ಮಾಡಿದ್ರ ನಮಗೆ ಯಾರಿಗೂ ಇವತ್ತಿನ ಕಾಲದೊಳಗೆ ಆರಾಮ್ ಅನ್ನೋದಿಲ್ಲ. ಮ್ಯಾಲೆ ಆರಾಮ್ ಇದ್ದಂಗ ನಾಟಕ ಮಾಡ್ತೀವಿ ಅಷ್ಟೇ. ಹೌದಾ? ಯಾರು ಆರಾಮ್ ಇದ್ದವ್ರು ಅಂತ ಬಹಳ ಕಡೆ ಕೇಳಿ ನಾನು, ಯಾರು ಕೈಯೇ ಎತ್ತಿಲ್ಲ ನನ್ನ ಮುಂದೆ. ಇರ್ಲಿ ಬಿಡ್ರಿ, ಯಾಕೆ ಬೇಕು? ಆರಾಮ ಎಲ್ಲಿ ಆರಾಮ್ರಿ ಅಂತಾರೆ ಎಲ್ಲರೂ. ಎಲ್ಲಿ ಆರಾಮ್ ಅಂದ್ರ ಅದು ಎಲ್ಲೇರ ಐತೆ ಹೊರಗೆ ಆರಾಮ್, ನಿನ್ನೊಳಗ ಐತೆ ಅದ ಆರಾಮ್.
ಆ? ನಿನ್ನೊಳಗ ಅದನ್ನ ನೀನು ಪಡ್ಕೊಂಡು ಅನುಭವಿಸಿ ಆನಂದ ಪಡಬೇಕು. ಅದು ಎಲ್ಲಿಯಾದ್ರೂ ಬಜಾರ್ದೊಳಗ, ಮಾರ್ಕೆಟಿನೊಳಗ, ದಿನಸಿ ಅಂಗಡಿಯೊಳಗ, ಕ್ಲಬ್ನ್ಯಾಗ, ಪಬ್ನ್ಯಾಗ ಎಲ್ಲೇ ಸಿಗ್ತದ ಏನದು? ಅದು ಎಲ್ಲಿ ಸಿಗುವಂತದ್ದು ಅಲ್ಲ. ಅದು ನಿನ್ನೊಳಗ ಅದ. ನೀನು ಉತ್ಪತ್ತಿ ಮಾಡ್ಕೋಬೇಕು ಅದನ್ನ. ನಾ ಹೆಂಗ ಬದುಕಬೇಕು ಅನ್ನುವಂತ ಅರಿವಿನ ವಿವೇಚನೆಯಲ್ಲಿ ನಿನ್ನ ಜೀವನವನ್ನ ನೀನು ಕಳೆದಾಗ ನೀನು ನಿತ್ಯ ಸುಖಿಯಾಗಿರ್ತೀಯ. ಮಾನವ ನಿತ್ಯ ಸುಖಿಯಾಗಿರ್ತೀಯ. ಸುಖ ಅನ್ನೋದು ಅದು ಹೊರಗಿನ ವಿಷಯ ವಸ್ತುಗಳಲ್ಲಿ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಹಾಗಾಗಿ ಇದು ನಮ್ಮ ಜೀವನದೊಳಗ ಬಹಳ ವಿವೇಚನೆಯಿಂದ ಬಳಕೆಯಾಗಬೇಕು. ನೋಡಿ, ಆ ಬಾಲ್ಯದ ಬದುಕು, ಮಕ್ಕಳಾಗಿದ್ದಾಗ ಎಷ್ಟು ಆರಾಮಿದ್ದೀವಿ, ಎಷ್ಟು ಚಂದಿತ್ತು. ಅದಕ್ಕೆ ನನ್ನ ವಚನ ಪ್ರಜ್ಞೆ ಅನ್ನುವಂತ ಕೃತಿಯೊಳಗ ಕೆಲವು ಮಾತುಗಳನ್ನ ನಾನು ಬರ್ಕೋತ ಹೋಗೀನಿ. ಮನುಷ್ಯನಿಗೆ ದೇವರು ಕೊಟ್ಟ ಆಯುಷ್ಯ 100. ಆದ್ರ 100ರೊಳಗ ಬಲ್ಲವರು ಹೇಳ್ತಾರ ತಮ್ಮ ಸ್ವರವಚನದೊಳಗ ಯಾವ್ಯಾವುದಕ್ಕೋ ಬಳಕೆಯಾಗಿ ಹೋಯ್ತು. ಆಯುಷ್ಯ 10 ರಾತ್ರಿಗೆ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಆಯುಷ್ಯ 10 ರಾತ್ರಿಗೆ ಹೋದವು 50, 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 ಪ್ರಾಯಕ್ಕೆ 20 ಪ್ರಾಯದ ಗಾಯಕ್ಕೆ 30, ಪ್ರಾಯಕ್ಕೆ 20 ಪ್ರಾಯದ ಗಾಯಕ್ಕೆ 30, ಆಯುಷ್ಯ 10 ರಾತ್ರಿಗೆ ಹೋದವು 50, ಆಯುಷ್ಯ 10 ರಾತ್ರಿಗೆ ಹೋದವು 50. ಎಷ್ಟು ಚಂದ ಬರ್ದಾರ ನೋಡ್ರಿ ಅವರು. ಆಯುಷ್ಯ 10 ಹತ್ತತ್ಲೆ ಎಟ್ರಿ 1000 ಎಟ್ರಿ 100 ಒಂದ 100 ರೀ, 100 ಅಲ್ಲ, ಬರೇ 100. ಆಯುಷ್ಯ 10 ಹತ್ತಲೆ 100 ಮನುಷ್ಯನ ಆಯುಷ್ಯ. ಅದ್ರೊಳಗ ಅವ್ರು ಡಿವೈಡ್ ಮಾಡ್ಯಾರ. ರಾತ್ರಿಗೆ ಹೋದವು 50, 100ರಾಗ ಅರ್ಧ ನಿದ್ದೆ ಮಾಡಾಕ್ ತೆಗೆದಿಡು ಮಾರಾಯ. ಹಗಲ 12 ತಾಸ, ರಾತ್ರಿ 12 ತಾಸ. ಹಗಲ ದುಡ್ಯಾಕ, ಪ್ರಪಂಚ ಮಾಡಾಕ, ಬಾಳೆವ್ ಮಾಡಾಕ, ಒಕ್ಕಲ್ತನ ಮಾಡಾಕ, ವ್ಯಾಪಾರ ಮಾಡಾಕ, ನೌಕರಿ ಮಾಡಾಕ, ಚಾಕರಿ ಮಾಡಾಕ 50 ಏನು ದುಡ್ದಿದ್ವಿ. ಅದ್ರ ದಣು ಆರಿಸ್ಕೊಳಾಗ ರಾತ್ರಿ 50 ಮಾಡಿಟ್ಟಾನ ದೇವರ ನಿದ್ದೆ ಮಾಡಾಕ. ಅಂದ್ರೆ ನಾವು ಬದುಕೋದು ಎಟ್ರಿ? ಬರೋಬ್ಬರಿ 100 ಬದುಕಿದ್ರಿ ಇದು. ಮತ್ತ 40 ಬದುಕಿದ್ರೆ ಬರೀ 20 ಬದುಕಿದಂಗ ಆಕೈತ್ರಿ. 20 ರಾತ್ರಿ ತೆಗೆದಿಟ್ರಿ ಅಲ್ಲ. 100 50 ಬದುಕುವ ಸಲುವಾಗಿ 50. ಆ ಬದುಕಿನ ದಣಿವನ್ನ ಆರಿಸಿಕೊಂಡು ನಿದ್ದೆ ಮಾಡುವ ಸಲುವಾಗಿ 50. ಎಷ್ಟು ಸಮ ಪ್ರಮಾಣ ಮಾಡಿಟ್ಟಾನ ದೇವರು ಸೃಷ್ಟಿಯೊಳಗ. ಹಗಲ 12 ತಾಸು ಮಾಡ್ಯಾನ, ರಾತ್ರಿ 12 ತಾಸು ಮಾಡ್ಯಾನ. ಸೂರ್ಯೋದಯ 6 ಗಂಟೆ, ಸೂರ್ಯ ಅಸ್ತ 6 ಗಂಟೆ. ಸೂರ್ಯ ಅಸ್ತಂಗತನಾದ ಮೇಲೆ 6ರಿಂದ ಬೆಳಗ್ಗೆ 6 ಆಗುವವರೆಗೆ 12 ಗಂಟೆ. ದಿವಸಕ್ಕ 24 ಗಂಟೆಗಳ ಬದುಕು ನಮ್ಮದು. ರಾತ್ರಿಗೆ ಹೋದವು 50. ಮತ್ತಿವೇನು 50 ಅದಾವಲ್ಲ, ಅದರೊಳಗೆ ಮತ್ತೆ ಡಿವೈಡ್ ಮಾಡ್ಯಾರ. ಪ್ರಾಯಕ್ಕೆ 20, ಬಾಲ್ಯ ಕಳೀತು, SSLC ಆಯಿತು, PU ಅಡ್ಮಿಷನ್ ಆಯಿತು, ಡಿಗ್ರಿ ಮುಗೀತು. ನೋಡ್ಬೇಕ್ರಿ, ಜಗತ್ತ ಕಾಣಂಗಿಲ್ಲ ಅವಾಗ. ನನ್ನ ಮುಂದೆ ಯಾರಂತಿರ್ತಾನ ನಾವು. ಹಿಂಗದ್ದವ್ರು ಬಹಳ ಮಂದಿ ಹೋಗ್ಯಾರ ತಮ್ಮ, ಹಿಂಗದ್ದವ್ರೆಲ್ಲ ಹೋಗ್ಯಾರ. 20 ತನ ಜಗತ್ ಕಾಣಂಗಿಲ್ಲ, ಗುರು ಹಿರಿಯರು ಕಾಣಂಗಿಲ್ಲ.
ಹಣದ ತಂದೆ ತಾಯಿಗಳ ಕಾಣಂಗಿಲ್ಲ, ಸೊಕ್ಕಿನ ಜೀವನ ಕಳೆದು ಹೋಗಿಬಿಡ್ತದ. 20ರ ಯೌವನದ ಸೊಕ್ಕಿರ್ತದ ಮೈಯೊಳಗ. ವಯಸ್ಸಾದವ್ರು ನೋಡಿದ್ರೆ ನಗತಾನಿವ, ಮುಂದೆ ನಿನ್ನ ನೋಡಿ ನಗತಾರ ಅನ್ನೋದು ಮಾರ್ತ. ಪ್ರಾಯಕ್ಕೆ 20 ಹೋಗುತ್ತದ. ಆ 20ನ್ನ ಸುರಕ್ಷಿತವಾಗಿ ಇಟ್ಟುಕೊಂಡು ಚಲೋ ವಿದ್ಯಾ ಕಲ್ತು ಬುದ್ಧಿ ಸಂಪಾದನೆ ಮಾಡಿ ಸಂಸ್ಕಾರವಂತನಾಗಿ ಸಂಸ್ಕೃತಿಯೊಳಗ ಜೀವನ ಕಳೆದ ಅಂದ್ರ ಬದುಕ ಆನಂದ ಇರ್ತದ. 20ರ ವಯಸ್ಸಿನೊಳಗ ಮಾಡಬಾರ್ದು ಮಾಡಿದ್ರ, ತಿನ್ನಬಾರ್ದು ತಿಂದ್ರ, ಕುಡಿಬಾರ್ದು ಕುಡಿದ್ರ ಏನಾಕೈತ್ರಿ? ಮುಂದೇನು ಉಳ್ದದಲ್ಲ 30, ಅದು ನಿನ್ನ ಬದುಕಿಗೆ ದೊಡ್ಡ ಗಾಯ ಆಗುತ್ತದೆ. ಅದಕ್ಕೆ ಇವತ್ತು ನಮ್ಮ ರಮೇಶ್ ಪಾಟೀಲ್ರು ನಿನ್ನೆ ನನ್ನ ಪೂಜ್ಯ ಗುರುವಿನ ವ್ಯಸನ ಮುಕ್ತ ದಿನಾಚರಣೆ, ನಮ್ಮ ಅಪ್ಪ ಅವರು 50 ವರ್ಷಗಳ ಕಾಲ ಈ ನಾಡಿನ ತುಂಬ ಮಹಂತ ಜೋಳಿಗೆಯನ್ನು ಹಿಡ್ಕೊಂಡು ಸಂಚಾರ ಮಾಡಿದ್ರು. ನೋಡ್ರಿ, ಸುಮ್ಮನೆ ವೇದಿಕೆ ಮೇಲೆ ಇನ್ನು ಒಂದು ಮಾತು ಹೇಳಿದ್ರೆ ಇಲ್ಲದಾರ ನಮ್ಮ ಪ್ರೀತಿಯ ಸದ್ಭಕ್ತರು 20 ವರ್ಷದಿಂದ ನಮಗೆ ಆತ್ಮೀಯರವರು ಎದ್ ನಿಂದ್ರಿ ರಮೇಶ್ ಪಾಟೀಲ್ ಅವ್ರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳಿ ತಟ್ರಿ. ನೀವು ಎಷ್ಟು ಚಂದ ದೊಡ್ಡ ಜೋಳಿಗೆ ಹೊಲಿಸ್ಕೊಂಡ್ ಬಂದಾರ ನೋಡ್ರಿ. ಮಹಂತನ ಜೋಳಿಗೆ ಬಂದದ, ಇದು ಇಲ್ಲಿ ಹಾಕ್ತಿವಿ. ಒಟ್ಟು ಶ್ರಾವಣ ಪುರಾಣ ಮುಗಿಯತನ ಬಿಡಬೇಕನ್ನುವ ಮನಸ್ಸಿದ್ದವ್ರು ಸುಮ್ಮ ಬಂದು ನಮಸ್ಕಾರ ಮಾಡಿದ್ರ ಕೈ ಹಾಕ್ರಿ, ಪ್ರತಿಜ್ಞೆ ಮಾಡ್ರಿ, ಸುಮ್ಮ ಹೋಗ್ರಿ. ಏನ್ರ ಇದ್ರ ಕಚಾ ಪಿಚ ತಿಂದು ಪಿಚ ಪಿಚ ಉಗುಳವಿದ್ರ, ರೋಡು ಹೊಲಸು ಮಾಡೋವಿದ್ರ, ಶರಣಪ್ಪನ ಗುಡಿಯಾಗ ಸಹಿತ ಬಂದು ಇಲ್ಲಿ ಪ್ರದಕ್ಷಿಣೆ ಹಾಕ್ತೀರಿ. ನಾ ಇಲ್ಲೆಲ್ಲ ನೋಡ್ತೀನಿ. ಇಷ್ಟು ಕಾಮನ್ ಸೆನ್ಸ್ ಇಲ್ಲ ನಮ್ಮ ಜನರಿಗೆ. ಇದೊಂದು ಪವಿತ್ರ ಪುಣ್ಯಾತ್ಮನ ಸ್ಥಾನ, ಇದು ಬ್ರಹ್ಮಪುರಿ. ಅಂದು ಶರಣಪ್ಪ ಬಂದಾಗ ಈ ದಾನ ಮಾಡಿ ಈ ಪವಿತ್ರವಾದ ಸ್ಥಾನವನ್ನು ಕೊಟ್ಟವ್ರು ಎಂತ ಪುಣ್ಯಾತ್ಮರು. ಇಂಥ ಜಗಕ್ಕೆ ಬಂದು ಕೆಲವು ಅಜ್ಞಾನಿಗಳು ಬಾಯೊಳಗ ಕಚಾ ಪಿಚ ತಿಂದು ಎಲ್ಲಿ ಬೇಕಲ್ಲಿ ಪಿಚ ಪಿಚ ಉಗುಳಿ ಹೋಗ್ತಾವ. ವಿಚಾರ ಮಾಡ್ರಿ, ಎಷ್ಟು ಕರ್ಮ ಕಟ್ಕೋಬಹುದು. ಈ ಮಣ್ಣು ಪವಿತ್ರ, ಈ ಮಣ್ಣು ತಗೊಂಡು ಮೈಗೆ ಹಚ್ಕೊಂಡ್ರೆ ನಮ್ಮ ಭವರೋಗ ನಾಶ ಆಗ್ತದ. ಅಂತ ಶರಣನ ಸ್ಥಾನ ಇದು. ಅದಕ್ಕಾಗಿ ನಿನ್ನೆ 2 ನುಡಿಗಳನ್ನ ನಾನು ಭಾವ ತುಂಬಿ ಹಾಡಿದೆ. ಅವರು ನೀಲಾಂಬಿಕಾ ಪಾಟೀಲ್ರು ಎಷ್ಟು ಚಂದ ಬರೆದಾರ. ಕಾಸಿಗಿಂತ ಬಿಗಿಲು ನಮ್ಮ ಕಲಬುರಗಿ. ಇಂಥ ತಾಣದೊಳಗ ಶರಣಪ್ಪ ಬಂದು ನೆಲೆಸಿದ ತಾಣದೊಳಗ ಮಾಡಬಾರದು, ಮಾಡಬಾರದು, ಎಂದೂ ಮಾಡಬಾರದು. ಇದೇನು ಸಿನಿಮಾ ಟಾಕೀಸ್ ಏನು? ಇದು ಪುಟ್ಬಾತೇನು? ಈ ಗೇಟಿನೊಳಗ ಬಂದ್ರ ಹಣೆ ಹಚ್ಚಿ ಬರಬೇಕು. ಈ ನೆಲದ ಮಣ್ಣು ಹಚ್ಕೊಂಡ್ರ ಬದುಕಿನ ಭವಭವದ ಕರ್ಮಗಳು ನಾಶ ಆಗ್ತಾವ. ಅಂತ ಪವಿತ್ರ ಸ್ಥಾನ ಇದು. ಗುರುಲಿಂಗ ಜಂಗಮರನ್ನ ಆರಾಧನೆ ಮಾಡಿ ದಯಾಮೂರ್ತಿಯಾಗಿ ಕಟುಗರನ್ನು ಪರಿವರ್ತನೆ ಮಾಡಿ ದಾಸೋಹದ ಪರಂಪರೆಯನ್ನ ಬೆಳಗಿರುವಂತ ಶರಣನ ಸ್ಥಾನ ಇದು. ಇಲ್ಲಿ ಅಂದು ತಪ್ಪುಗಳನ್ನ ಮಾಡಬಾರದು. ಇಲ್ಲಿ ಮಾಡಿ ಎಲ್ಲಿ ಕಳ್ಕೊಳ್ಳೋರದಿ ಜಗತ್ತಿನ ಕರ್ಮ. ಸುಮ್ಮ ವಿಚಾರ ಮಾಡ್ರಿ, ಮಾಡೋರಿಗೆ ಹೇಳ್ತೀನಿ ನಾನು. ಎಲ್ಲಿ ಬೇಕಲ್ಲಿ ಉಗುಳ್ತಾವ್ರಿ. ಶರಣನ ಗುಡಿಗೆ ಬರೋ ದಾರ್ಯಾಗ ಉಗುಳಿರ್ತಾರೆ. ನೋವು ಅನಿಸ್ತದ, ಮನಸ್ಸಿಗೆ ಬೇಜಾರು ಅನಿಸ್ತದ. ನಮ್ಮ ಜನರಿಗೆ ಎಂದು ತಿಳುವಳಿಕೆ ಬರ್ತದಪ್ಪ ದೇವ್ರ? ಇಲ್ಲ ಸುಮ್ಮ ಹಿಂಗ ಡಬ್ಬ ಹಾಕಿಬಿಡು, ಹೋಗಿಬಿಡೋದು ಆ ಕಡೆ ಎಲ್ಲ. ಇರೋದ ಬೇಡ ಈ ಜಗತ್ತಿನೊಳಗೆ. ಎಷ್ಟು ಹೇಳೋದು, ಎಷ್ಟು ಕೇಳೋದು. ಮತ್ತು ಉದಿರ ಕಟ್ಟಿ ಹಿಡ್ಕೊಳ್ಳೋದು ಬಿಡಂಗಿಲ್ಲ, ಕರ್ಪೂರಾರತಿ ಬೆಳಗೋದು ಬಿಡಂಗಿಲ್ಲ, ಅಮಾವಾಸ್ಯೆಗೊಮ್ಮೆ 2 ಕಾಯಿ ಹೊಡೆಯೋದು ಬಿಡಂಗಿಲ್ಲ, ಉಗುಳೋದು ಬಿಡ. ಎಂತ ಕರ್ಮಿಗಳಿರ್ಬೇಕು. ಅದಕ್ಕಾಗಿ ಸಂಸ್ಕೃತದಲ್ಲಿ ಬಲ್ಲಂತವರು ಒಂದು ಮಾತು ಹೇಳ್ಯಾರ, ಅನ್ಯ ಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಎಷ್ಟು ಚಲೋ ಅದ. ನಮ್ಮ ಭಾರತೀಯ ಧರ್ಮಶಾಸ್ತ್ರದೊಳಗ ನಮ್ಮ ಪೂರ್ವಜರು, ಋಷಿಮುನಿಗಳು, ಯೋಗಿಗಳು, ತಪಸ್ವಿಗಳು ಈ ಮಾತುಗಳನ್ನು ಹೇಳ್ಯಾರ. ಅನ್ಯ ಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ನೀನು ಸಂಸಾರದೊಳಗ, ಪ್ರಪಂಚದೊಳಗ, ವ್ಯವಹಾರದೊಳಗ, ಉದ್ಯೋಗದೊಳಗ ಏನಾದರೂ ಕೆಟ್ಟದ್ದನ್ನ, ಅಸತ್ಯವನ್ನ, ಅನ್ಯಾಯವನ್ನ, ಮೋಸವನ್ನ, ವಂಚನೆಯನ್ನ ಮಾಡಿ ಏನೇನೋ ಜೀವನ ಕಳೆದಿದ್ದಿ ಅಂದ್ರ ಆ ಕರ್ಮವನ್ನ ಕಳ್ಕೊಳ್ಳುವ ಸಲುವಾಗಿನೇ ಇದೊಂದು ಪುಣ್ಯತಾಣ. ಇಲ್ಲಿ ಬಂದು
ಪವಿತ್ರ ಆಗೋದು, ಕಳ್ಕೊಳ್ಳೋದು, ಸ್ವಚ್ಛ ಆಗೋದು, ಹಸನಾಗೋದು. ಅಪ್ಪ, ತಿಳಿಲಾರ್ದ ತಪ್ಪು ಮಾಡೀನಿ, ಒಪ್ಪಿಕೋ ತಂದೆ ಶರಣ ಬಸವೇಶ. ಈ ತಪ್ಪನ್ನ ಮತ್ತೆ ಮಾಡದಂತೆ ಕರುಣೆಯನ್ನು ತೋರುವಂತ ಕಾಯ ವಾಚ ಮನಸ್ಸ ತ್ರಿಕಣ ಪೂರ್ವಕವಾಗಿ ಒಂದು ಸಲ ಶರಣಂದ್ರೆ ಸಾಕು, ಶರಣನ ಅನುಗ್ರಹ ಆಗ್ತದೆ ನಮ್ಮ ಜೀವನಕ್ಕ. ಅದನ್ನೇ ಅಪ್ಪ ಅವರು ಹೇಳಿದ್ರು ಬಸವಣ್ಣನವರು, ಎಲವೋ ಎಲವೋ ಪಾಪ ಕರ್ಮವ ಮಾಡಿದವನೇ, ಎಲವೋ ಎಲವೋ ಬ್ರಹ್ಮ ಹತ್ಯವ ಮಾಡಿದವನೇ, ಒಮ್ಮೆ ಶರಣೆಲ್ಲವೋ ಓರ್ವಂಗೆ ಶರಣೆಯನ್ನು ನಮ್ಮ ಕೂಡಲ ಸಂಗಮ ದೇವಂಗೆ ಅಂತಾರೆ ಬಸವಣ್ಣನವರು. ಒಂದು ಸಲ ಶರಣನು ಕ್ಷಮ ಆಗುತ್ತದೆ, ಕರುಣೆ ಆಗುತ್ತದೆ. ಮತ್ತಿಷ್ಟೆಲ್ಲ ಗೊತ್ತಿದ್ದು ಕೂಡ ಈ ಪವಿತ್ರ ಸ್ಥಾನದೊಳಗೆ ಕಚಾ ಪಿಚ ತಿಂದು ಹಲಸು ಪಿಚಾ ಪಿಚ ಉಳುತ್ತೀವಿ ಅಂದ್ರೆ ನಮ್ಮನ್ನೇ ಮನುಷ್ಯರನ್ಬೇಕೋ ಏನನ್ಬೇಕೋ ಅರ್ಥನೇ ಆಗಲ್ಲ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಮುಂದಿನ ಮಾತು ಕೇಳ್ರಿ, ಎಷ್ಟು ಚಂದ ಹೇಳ್ತಾರ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ನ ಭವಿಷ್ಯ. ಒಂದು ವೇಳೆ ಪುಣ್ಯಕ್ಷೇತ್ರದೊಳಗೆ ಬಂದು ನೀನು ಪಾಪ ಕೃತ್ಯದ ಕೆಲಸವನ್ನ ಮಾಡಿದಿ ಅಂದ್ರೆ ಅದನ್ನು ವಜ್ರದಿಂದ ತೊಳೆದರೂ ಕೂಡ ಆ ಪಾಪ ನಿನ್ನ ಜೀವನಕ್ಕೆ ಹೋಗೋದಿಲ್ಲ. ಆ ಪಾಪವೇ ನಿನ್ನ ಮನೆತನಕ್ಕೆ ಶಾಪ ಆಗುತ್ತದೆ, ಆ ಪಾಪವೇ ನಿನ್ನನ್ನು ಕಟ್ಟಿ ಕಾಡ್ತದೆ. ಇದನ್ನು ಬರೆದಿಟ್ಕೋಬೇಕು ಜೀವನದೊಳಗೆ. ಎಷ್ಟು ಪವಿತ್ರ ಸ್ಥಾನ ಇದು, ಆ ಅರಿವು ನಮಗೆ ಬೇಕು. ನನಗೆ ನೋವಾಗುವುದೇನು ಅಂದ್ರೆ, ನಾನು ಬಸವ ತತ್ವದ ವಿಶ್ವ ಶಾಂತಿ ಸಮ್ಮೇಳನಕ್ಕಾಗಿ ಅಮೆರಿಕಕ್ಕೆ ಹೋಗಿ ಬಂದೆ. ಸಿಂಗಪುರದಲ್ಲಿ ಕಳೆದ 12 ವರ್ಷಗಳ ಹಿಂದೆ ಒಂದು ವಿಶ್ವ ಸಮ್ಮೇಳನ ಮಾಡಿದ್ರು. ಆ ಸಂದರ್ಭದೊಳಗೆ ಕರ್ನಾಟಕದಿಂದ 3 ಜನರನ್ನ ಕರೆಸಿದ್ರು. ಅದರೊಳಗೆ ನಿಮ್ಮ ಮಹಂತರು ಕೂಡ ಹೋಗಿ ಬಂದ. ಬೀದರ್ದ ಬೆಳದಾಳ ಶರಣರು ಬಂದಿದ್ರು, ನಾನು ನನ್ನೊಟ್ಟಿಗೆ ಇನ್ನೊಬ್ರು ಶಿವಮೊಗ್ಗದ ಕಡೆ ನವಲಿಂಗ ಶರಣರು ಅಂತ ಅವರು ಬಂದಿದ್ರು. ನಾವು 3 ಹೋಗಿದ್ವಿ. ಆ ದೇಶದ ಅನುಭವ ನಿಮ್ಮ ಮುಂದೆ ಹೇಳ್ಕೊತೀನಿ ಒಂದೇ ಮಾತಿನೊಳಗ. ಎಷ್ಟು ಸ್ವಚ್ಛ ಅದು. ಚೀನಾದಿಂದ ಪ್ರತ್ಯೇಕವಾಗಿರುವಂತ ಸಿಂಗಪೂರ್ ಕೇವಲ 35 ವರ್ಷದೊಳಗೆ ಆ ಸಿಟಿಯನ್ನು ಕಟ್ಟ್ಯಾರ. ಅಲ್ಲಿರುವ ಇಮಾರತುಗಳನ್ನ ನೋಡಾಕ ಎಷ್ಟು ಖುಷಿ ಅನಿಸ್ತದೆ. ಹಿಂಗ ಗೋಣೆ ಎತ್ತಿ ಮ್ಯಾಲೆ ನೋಡಿದ್ರೆ ನಮ್ಮ ಪೇಟ ಬೀಳ್ತದ ಅಂತ ಇಮಾರತುಗಳದಾವ. ಅಲ್ಲಿ ಬರೇ ಸಮುದ್ರ, ಕುಡಿಲಿಕ್ಕೆ ನೀರಿಲ್ಲ. ಮಲೇಷಿಯಾದಿಂದ ನೀರು ತಗೊಂಡು ಆ ನೀರನ್ನು ಫಿಲ್ಟರ್ ಮಾಡಿ ಇಡೀ ತಮ್ಮ ದೇಶಕ್ಕೆ ಆ ನೀರನ್ನು ಕೊಟ್ಟರು, ಮತ್ತೆ ಮಲೇಷಿಯಾಕ್ಕೆ ನೀರು ಕೊಡ್ತಾರೆ. ಕೇವಲ 35 ವರ್ಷದ ಸಾಧನೆಯವರು. ಅಲ್ಲಿ ರಸ್ತೆಗಳನ್ನು ನೋಡಿದ್ರೆ ಬಹುಶಃ ರಸ್ತಾದೊಳಗೆ ಕೂತ್ಕೊಂಡು ಲಿಂಗ ಪೂಜಾ ಶಿವಯೋಗ ಮಾಡ್ಕೋಬೇಕು ಅಂತ ಅನಿಸ್ತದ. ಅಷ್ಟು ಪರಮ ಪವಿತ್ರ ರಸ್ತೆಗಳು. ವಿಚಾರ ಮಾಡಿ, ನಾವು ಅಮೃತ ಮಹೋತ್ಸವ ಆಚರಣೆ ಮಾಡಿದ್ವಿ, ಮೇರಾ ದೇಶ್ ಮಹಾನ್ ಅಂತ ಘೋಷಣೆಗಳನ್ನು ಮಾಡ್ತೀವಿ, ಬ್ರಿಟಿಷರ ಕೈಯಿಂದ ರಾಷ್ಟ್ರವನ್ನು ಬಿಡಿಸ್ಕೊಂಡಿವಿ ಅನ್ನುವಂತ ದಿಮಾಕಿನೊಳಗೆ ಜೀವನ ಮಾಡ್ತೀವಿ. ಆದ್ರೆ ಇವತ್ತಿಗೂ ನಮ್ಮ ರಸ್ತೆಗಳು ಸುಧಾರಣೆ ಆಗಲಿಲ್ಲ. ಒಂದೊಂದು ಹಳ್ಳಿಗೆ ಕುಡಿಯಲಿಕ್ಕೆ ನೀರಿಲ್ಲ ವ್ಯವಸ್ಥೆ. ಇವತ್ತು ಮಠ ಮಂದಿರಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನುವಂತ ಕಾಮನ್ ಸೆನ್ಸ್ ಇಲ್ಲದೆ ಇರುವಂತ ಅಜ್ಞಾನಿ ಯುವಕರು ಇವತ್ತು ನಮ್ಮ ರಾಷ್ಟ್ರದೊಳಗೆ ಹೆಚ್ಚಾಗ್ಯಾರ. ಇದು ದುರ್ದೈವ, ಇದು ನೋವಿನ ಮಾತು. ಯಾವನೋ ಒಬ್ಬ ಮಾಡಿ ಮ್ಯಾಲ ನಿಂತು ಕೆಳಗ ಹಾದಿ ಮ್ಯಾಲ ನಿಂತು ಪಿಚಕದ್ದು ಉಗುಳಾಕತ್ತಿದ್ನಂತ. ಕೆಳಗ ಒಬ್ಬ ಹೊಂಟಿದ್ದಂತ, ನೋಡಿ ಉಗುಳೋ ಮಾರಾಯ ಅಂದ್ರ ನೋಡೇ ಉಗುಳಾಕತ್ತೀನಿ ಅನ್ನಂತ ಇವ. ಇಂಥವ್ರು ಹೆಚ್ಚಾದವ್ರಿಗೆ ಏನು ಹೇಳೋರದೀರಿ, ಏನು ಹೇಳೋರದೀರಿ? ಈ ನಾಡಿನೊಳಗೆ ಬಸವಾದಿ ಶರಣರಾದ್ರು, ಶರಣಬಸಪ್ಪನಂತವರಾದ್ರು, ಎಂತೆಂತ ಶಿವಯೋಗಿಗಳಾದ್ರು, ಸಿದ್ಧಾರೂಢರಂತ ಮಹಾತ್ಮರಾದ್ರು. ಏನ್ ಈ ನಾಡು, ಎಷ್ಟು ದೊಡ್ಡ ಶ್ರೀಮಂತ. ಆಧ್ಯಾತ್ಮ, ತತ್ವ, ಸಿದ್ಧಾಂತ, ಜೀವನ ಅಂದ್ರೇನು, ಬದುಕೋದಂದ್ರೇನು, ಇದನ್ನೆಲ್ಲ ಹೇಳಿ ಹೇಳಿ ಪುಂಖಾನುಪುಂಖವಾಗಿ ತಿಳಿಸಿ ಹೋದ್ರು. ನಮ್ಮಂತವ್ರು ಗಂಟ್ಲ ಹರ್ಕೊಂಡು ಹೇಳಿದ್ರು ಕೂಡ ಎಲ್ಲಿಗೆ ಬಂತು ಸಂಗಯ್ಯ, ಅದು ಅಲ್ಲಿಗೆ ಬಂತು ಸಂಗಯ್ಯ. ಎತ್ತುಗಳೇ ಕೇಳಿದ್ದೆಲ್ಲ ಇಲ್ಲೇ ಜಾಡಿಸಿ ಹೋಗ್ಬಿಡೋದು. ನಿಮ್ ಸುದ್ದಿ ಅಲ್ಲ, ನಾನು ಜಾಡಿಸಿ ಹೋಗೋ ಸುದ್ದಿ ಹೇಳತ್ತೀನಿ. ಹಿಂಗದ ವ್ಯವಸ್ಥೆ, ಸ್ವಚ್ಛತೆ,
ಕ್ಲೀನ್ನೆಸ್ ಅದು ದೇವರನ್ನು ಒಲಿಸಿಕೊಳ್ಳುವಂತ ಸಹಜ ಮಾರ್ಗ. ಅದು ಎಲ್ಲಿ ಸ್ವಚ್ಛತೆ ಇದೆ ಅಲ್ಲಿ ದೇವರು ಇರುತ್ತಾನೆ. ಏನ್ರಿ, ಇದೆಲ್ಲ ಬೇಕು ನಮಗ. ಈ ಅರಿವಿನೊಳಗೆ ನಾವು ಇವತ್ತು ಜೀವನ ಮಾಡಬೇಕು. ಒಂದು ಸಲ ಶರಣಂದು ಅದನ್ನು ಕಳ್ಕೋಬೇಕು, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಶರಣ ಬಸಪ್ಪ ಎಂತ ಸ್ವಚ್ಛತೆಯ ಬದುಕಿನೊಳಗೆ ಬದುಕನ್ನ ಕಳೆದ್ರು ಅಂದ್ರ, ಹಾಡದವರು ಹಂಗಿದ್ರು. ಪಡೆದ ಮನೆತನ ಸಾಲೋಕ್ಯ ಮನೆತನವಾಗಿತ್ತು. ಹುಟ್ಟಿದ ಊರು ಅರಳಗುಂಡಿಗೆ. ಅರಿವಿನಿಂದ, ಅನುಭವದಿಂದ, ಅಧ್ಯಾತ್ಮದಿಂದ, ಸತ್ಸಂಗದಿಂದ, ಶಿವಭಜನೆ, ಶಿವಜ್ಞಾನ, ಈ ಎಲ್ಲ ಅರಿವಿನ ವ್ಯವಸ್ಥೆಯೊಳಗ ಬಾಲ್ಯತನ, ಶರಣಪ್ಪನ ಬಾಲ್ಯತನ, ನಮ್ಮದು ಕೂಡ ಬಾಲ್ಯತನ. ಅದೆಷ್ಟು ಸೊಗಸಾಗಿತ್ತು, ಎಷ್ಟು ಆನಂದವಾಗಿತ್ತು. ಬಾಲ್ಯದೊಳಗೆ ಜಾತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ನಾನಿಲ್ಲ, ನಾನದಿಲ್ಲ, ನನ್ನಿಂದಲೇ ಇಲ್ಲ, ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ, ದೊಡ್ಡವ್ರಿಲ್ಲ, ಸಣ್ಣವ್ರಿಲ್ಲ, ಗಂಡಿಲ್ಲ, ಹೆಣ್ಣಿಲ್ಲ. ಏನು ಚಂದದು ಬಾಲ್ಯದ ಜೀವನ, ಕೂಡಿ ಆಡೋ ಜೀವನ ಎಷ್ಟು ಚಂದಿತ್ತು. ಬೆಳಿತಾ 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 ತೆಲಿ ತುಂಬಾ ಕಸ ಹಾಕೊಂಡು ಕುಂತೀವಿ. ನಾ ಬ್ಯಾರೆ, ಅವ ಬ್ಯಾರೆ, ನನ್ನ ಜಾತಿ ಇಂಥದ್ದು, ಅವನ ಜಾತಿ ಇಂಥದ್ದು, ನಾ ಸಾವುಕಾರ, ಅವ ಬಡವ. ಒಂದಿನ ಇಬ್ರು ಕೂಡ ಸುಡುಗಾಡಿಗೆ ಹೋಗ್ತೀರಿ. ಎಷ್ಟು ಹೊಲಸು ತುಂಬಿತು, ಎಷ್ಟು ತೆಲಿ ಕೆಡಿಸ್ಕೊಂಡಿವಿ. ಸಂಸಾರದ ಭ್ರಾಂತಿ ಒಳಗೆ ಹೊಕ್ಕೋದು. ಕುಂತ್ರೆ ಯಾವೋ ಯಪ್ಪೋ, ಎದ್ರೆ ಯಾವೋ ಯಪ್ಪೋ, ಆರಾಮಿಲ್ಲ ಇಲ್ಲ. ಎಷ್ಟು ತ್ರಾಸಾಗ್ಯದಲ್ರಿ. ಇದು ನಮ್ಮೊಳಗೆ ಅರಿವನ್ನು ಮೂಡಿಸ್ಬೇಕ್ರಿ. ಹ್ಯಾಪಿ ಆಗಿರ್ಬೇಕು. ಬರೋದೆಲ್ಲ ಬರಲಿ, ಯಪ್ಪ ಶರಣಪ್ಪ ನಿನ್ನ ದಯ ಹೊಂದಿರ್ಲಿ, ಕಾಪಾಡುವ ನೀರಿರುವಾಗ ನನಗೇಕೆ ಭಯ ಅನ್ನುವಂತ ಗಟ್ಟಿ ಭಕ್ತ ಯಾವಾಗ್ತಾನ ಅವ ಜೀವನದೊಳಗ, ಸಂಸಾರದೊಳಗ ನಿತ್ಯ ಆನಂದವನ್ನು ಅನುಭವಿಸ್ತಾನ. ನೀ ಗುಡಿಗೆ ಬರಲಿಲ್ಲ ಅಂದ್ರೆ ಅಡ್ಡಿಲ್ಲೋ, ಗಟ್ಟಿ ಮನಸ್ಸಿನಿಂದ ಯಪ್ಪ ಶರಣ ಅಂತ ಅಲ್ಲೇ ಇತ್ತು ಅಂದ್ರೂ ಕೂಡ ನಿನಗೆ ಆನಂದ ಸಿಗ್ತದೆ. ಇಲ್ಲಿ ಬಂದು ಹೊಲಸು ಮಾಡಿ ಹೋಗಿ ಅಂದ್ರೆ ಮತ್ತೆ ನಿನಗೆ ಸಿಗೋದೇನೋ, ಏನು ಸಿಗುತ್ತದೆ? ಅದಕ್ಕಾಗಿ ಸ್ವಾಮಿ ವಿವೇಕಾನಂದರು ಒಂದು ಅಪರೂಪದ ಮಾತನ್ನು ಹೇಳ್ತಾರೆ. ಇಫ್ ಯು ಥಿಂಕ್ ಸ್ಟ್ರಾಂಗ್ ಯು ವಿಲ್ ಬಿ ಸ್ಟ್ರಾಂಗ್. ನಿನ್ನ ಆಲೋಚನೆ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ನೀನು ಗಟ್ಟಿ ಆಗ್ತೀಯ ಅಂದ್ರು. ಇಫ್ ಯು ಥಿಂಕ್ ವೀಕ್ ಯು ವಿಲ್ ಬಿ ವೀಕ್. ನಿನ್ನ ಆಲೋಚನೆ ಕೆಳಮಟ್ಟದಿತ್ತು ಅಂದ್ರೆ ನೀ ಎಂದೂ ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ. ಅವರವರು ನಿನ್ನ ಕೈ ಮುಗಿದು ದೊಡ್ಡ ಮಾಡಬಹುದು, ಆದ್ರೆ ನಿನ್ನೊಳಗೆ ಎಲ್ಲಿ ತನ ದಡ್ಡತನ ಇರ್ತದ ಅಲ್ಲಿ ತನ ಈ ಜಗತ್ತಿನೊಳಗೆ ನಿನಗೆ ನೀ ದೊಡ್ಡವಾಗಕ್ಕೆ ಬರಂಗಿಲ್ಲ. ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ವರೇ. ಬಿಡು ಬಾಹ್ಯದೊಳು ಡಂಬವ, ಮಾನಸದೊಳಗೆ ಎಡ ಬಿಡದಿರು ಶಂಭುವ. ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವ ನಿನ್ನ ಒಲಿವನೇ ಮರುಳೆ. ಎಂತ ಅನುಭವದ ಮಾತನ್ನ ಹೇಳ್ತಾರೆ ಸರ್ಪಭೂಷಣರು. ಈ ಅರಿವಿನ ಪ್ರಜ್ಞೆ ಬಂದಾಗ ಮಾತ್ರ ಅದು ಪರಿಪೂರ್ಣ ಬದುಕಿನ ಆನಂದ ಆಗ್ತದೆ. ಬಾಲ್ಯ ಹಂಗಿತ್ತು. ಬಾಲ್ಯದ ಬದುಕನ್ನ ಶರಣಪ್ಪ ಅರಳಗುಂಡಿಗೆಯೊಳಗೆ ಪಡ್ಕೊಂಡು ಅಂಬೆಗಾಲಿಟ್ಟು ಮನೆ ತುಂಬ ಓಡಾಡುವಾಗ ಹಡೆದ ತಾಯಿಯಾಗಿರುವಂತ ಸಂಗಮನಿಗೆ ಆನಂದ ಆಗ್ತಿತ್ತು. ಪಡೆದ ತಾಯಿಯಾಗಿರುವಂತ ಮಮತಾಮಯಿಯಾಗಿರುವಂತ ಮಡಿಯಮ್ಮ ತಾಯಿಗೆ ಆನಂದ ಆಗ್ತಿತ್ತು. ಇಬ್ರು ಅಪ್ಕೊಂಡು ಮುದ್ದಾಡಿ ಆನಂದವನ್ನು ಅನುಭವಿಸ್ತಾ ಇದ್ರು. ಹಡೆದವರಿಗೆ ಮಕ್ಕಳು ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾ ಇದ್ದಾಗ ಅಂಬೆಗಾಲಿಟ್ಟು ಓಡಾಡುವಾಗ ಎಷ್ಟು ಆನಂದ ಆಗ್ತಿರ್ತದ ಅವರಿಗೆ, ಎಷ್ಟು ಖುಷಿ ಆಗ್ತದ. ಅದಕ್ಕಾಗಿನೇ ಒಂದು ಮಾತನ್ನ ಹೇಳಿದ್ದೆ ನಾನು, ಮರಿವಾದ ಮಾತುಗಳನ್ನ. ಗೃಹಸ್ಥರಿಗೆ ಮಕ್ಕಳೇ ಸಂಪತ್ತು. ಆಸರಿಗೆ ಬ್ಯಾಸರಿಗೆ ಅಂತ ತಿಳ್ಕೊಂಡು ಮನೆಗೆ ಬಂದ್ರ ಚಿಕ್ಕ ಚಿಕ್ಕ ಮಕ್ಕಳು ಮೊಮ್ಮಕ್ಕಳು ಓಡೋಡಿ ಬಂದು ಅಪ್ಪ ತಾತ ಅಂತ ಬಂದು ಅಪ್ಕೊಂಡ್ರ ನಿಮ್ಮ ನೋವೆಲ್ಲ ಜರ್ರಂತ ಜಾರಿ ಹೋಗ್ತದ ಅಂತ ಶಕ್ತಿ ಮಕ್ಕಳಲ್ಲಿ ಇರ್ತದ. ಅದಕ್ಕೆ ಮಕ್ಕಳನ್ನ ದೇವರು ಅಂದಾರಲ್ರಿ. ಆದ್ರೂ ನಮ್ಮ ತಾಯಿದ್ರ ಅನ್ನೋದು ಬಿಟ್ಟಿಲ್ಲ. ದೇವ್ರಂತಾವ ಉಂಡಿ ಮಾಡುವ ಮುಂದೆ ಕೇಳಿದ್ರಿಲ್ಲ, ಎಡಿದ ಮೇಲೆ ಕೊಡ್ತೀವಿ ಅಂತ. ಮತ್ತ ಅವ ಏನು ದೇವರಲ್ಲ, ಮನೆಯಾಗಿದ್ದು ತಿನ್ನಾಕ ಕೊಡಬಾರ್ದು. ಹಗಪ್ಪನ ಒಂದ್ ಎರಡು ಅವು ತಿಂದು ಖುಷಿ ಪಡ್ತಾವ. ಅದಕ್ಕೆ ದೇವ್ರು ಬೇರೆ ಎಲ್ಲಿ ಇದ್ದಿತ್ತು. ಮನೆಯಾಗಿದ್ದು ಮಕ್ಕಳ ದೇವ್ರ ಅಂತೀರಿ, ಉಂಡಿ ಕೇಳಿದ್ರೆ ಬೈತೀರಿ. ಮತ್ತೆ ಅದು ಕರೆನೋ ಇದು ಕರೆನೋ.
ಹೌದಲ್ರಿ? ಎಷ್ಟು ಪ್ರಾಮಾಣಿಕ ಆಲೋಚನೆಗಳಿವೆಲ್ಲ, ಸುಮ್ಮನೆ ವಿವೇಚನೆ ಮಾಡಬೇಕು. ಈ ಸತ್ಯ ನಮಗೆ ಗೊತ್ತಾಗಬೇಕು. ಅಂಬೆಗಾಲಿಟ್ಟು ಶರಣ ಬಸಪ್ಪ ಅಕ್ಕರೆಯ ಪ್ರೀತಿಯೊಳಗ ಬಿದಿಗೆಯ ಚಂದಿರನಂತೆ ಬೆಳೀತಾ ಬೆಳೀತಾ ಓಡಾಡ್ತಾ ಇರುವಾಗ ಒಬ್ಬ ಜನಪದ ಗರತಿ ಬಹಳ ಚಂದ ಹೇಳ್ತಾಳೆ. ಬಹಳ ಸುಂದರವಾಗಿರುವಂತ ನುಡಿಗಳನ್ನ ಆ ತಾಯಿ ಹೇಳ್ತಾಳ. ಕೂಸಿದ್ದ ಮನೆಗೆ ಬೀಸಣಕಿಯಾತಕ, ಕೂಸಿದ್ದ ಮನೆಗೆ ಬೀಸಣಕಿಯಾತಕ, ಕೂಸಿದ್ದ ಮನೆಗೆ ಬೀಸಣಕಿಯಾತಕ, ಕೂಸಿದ್ದ ಮನೆಗೆ ಬೀಸಣಕಿಯಾತಕ, ಕೂಸು ಕಂದಯ್ಯ ಒಳ ಹೊರಗ, ಕೂಸು ಕಂದಯ್ಯ ಒಳ ಹೊರಗ, ಕೂಸು ಕಂದಯ್ಯ ಒಳ ಹೊರಗ ಆಡಿದರ, ಕೂಸು ಕಂದಯ್ಯ ಒಳ ಹೊರಗ ಆಡಿದರ, ಬೀಸಣಕಿ ಗಾಳಿ ಸುಳಿದಾವ, ಬೀಸಣಕಿ ಗಾಳಿ ಸುಳಿದಾವ, ಬೀಸಣಕಿ ಗಾಳಿ ಸುಳಿದಾವ, ಸುಳಿದಾವ, ಸುಳಿದಾವ. ಆಡೇನ ನನಕಂದ ಅಂಗಾಲ ತೊಳದೇನ, ಆಡಿವಾ ನನಕಂದ ಅಂಗಾಲ ತೊಳದೇನ, ತೆಂಗಿನ ಕಾಯ ಎಳೆನೀರ, ತೆಂಗಿನ ಕಾಯ ಎಳೆನೀರ ತಕ್ಕೊಂಡು ಬಂಗಾರದ ಮುಖವ ತೊಳದೇನ, ಬಂಗಾರದ ಮುಖವ ತೊಳದೇನ, ತೊಳದೇನ, ತೊಳದೇ. ಎಷ್ಟು ಚಂದ ಬರೀತಾಳೆ. ಶಾಲೆಗೆ ಹೋಗಿಲ್ಲ, ಕಾಲೇಜಿಗೆ ಹೋಗಿಲ್ಲ, ಯೂನಿವರ್ಸಿಟಿಯ ಮೆಟ್ಟಿಲುಗಳನ್ನು ಹತ್ತಿಲ್ಲ, PhD ಪಡ್ಕೊಂಡಿಲ್ಲ, ಕಸ ಮುಸ್ರಿ ಮಾಡ್ಕೋತ ಹೆಂಡಿಗಸ ಮಾಡ್ಕೋತ ಒಕ್ಕಲತನ ಮಾಡ್ಕೋತ ಹಳ್ಳ್ಯಾಗ ಜೀವನ ಮಾಡಿದ ನಮ್ಮ ಗರ್ತಿ ಗಂಗವ್ವ ಹಳ್ಳಿ ಹೆಣ್ಮಗಳು ಇಂಥ ಕಿಮ್ಮತ್ತಿನ ಮಾತು ಹೇಳ್ತಾಳ. ನಮ್ಮ ಮಂದಿಗೆ ಎಂದು ಬಂದಿತ್ತು ಈ ಮಾತು? ಎಷ್ಟು ಮಂದಿ ಇಂಥ ಮಾತುಗಳನ್ನು ಬರೀಲಿಕ್ಕೆ ಸಾಧ್ಯ? ಎಷ್ಟು ಚಂದ ಬರೀತಾಳ. ಕೂಸಿದ್ದ ಮನೆಗೆ ಬೀಸಣಕಿ ಆತಕ್ಕ. ಬೀಸಣಿಕೆ ಅಂದ್ರೆ ಗೊತ್ತಲ್ಲ, ಹೋಗ್ಯಾವಿ ಇವು ಬಂದಾವ ನೋಡ್ರಿ. ನೀನು ಬಾಳ ನಾವು ಬೆವತೀವಿ ಅಂತ ನೋಡಿ ಪುಣ್ಯಾತ್ಮರು ತಂದು ಹಚ್ಚಿಟ್ಟ ಮಗಳು. ಅದು ಹಚ್ಚಾರ, ಅದು ಆನ್ ಆಗಿಲ್ಲ. ಅದು ಆಗ್ಯದೇನ್ರಿ? ಆನ್ ಆಗಿಲ್ಲ. ಆಗ್ಯದೇನು ಬಸಣ್ಣ? ಆಗ್ಯದ. ನನಗರ ಬಡದಿಲ್ಲ ಗಾಳಿ, ಅದಕ್ಕೆ ಕೇಳಕತ್ತೀನಿ ನಾ. ಇವು ನಮ್ಮ ಫ್ಯಾನ್ ಅಂದ್ರೆ ಹಿಂಗೆ ಇರ್ತಾವ, ಫ್ಯಾನ್ ಇದ್ದಂಗೆ ಇರ್ತಾವ, ಕೆಲಸ ಮಾಡಲ್ಲ. ಹಿಂದಕ್ಕೆ ಬೀಸಣಿಗೆ ಅಂತ ಇರ್ತಿದ್ವು. ಬಿದಿರಿನ ಎಳೆಯನ್ನ ತೆಗೆದು 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 ಚಂದ ಮಾಡ್ತಿದ್ರು. ಇನ್ನೂ ಹಳ್ಳಿಯಾಗ ನಮ್ಮ ತಾಯಿಯರು ಬಿಡುವಿನ ವೇಳೆಯೊಳಗೆ ಬಿದಿರಿದ್ದು ಮಾಡಿ ಅದಕ್ಕೆ ಚಂದ ಗೊಂಡೆ ಎಣದು ಮುತ್ತಿ ಎಣದು ಎಷ್ಟು ಚಂದ ಮಾಡ್ತಿದ್ರು. ಆ ಬೀಸಣಿಗೆ ನೋಡೋದ ಚಂದ, ಅದನ್ನ ಬಿಡುವಿನ ವೇಳೆಯೊಳಗೆ ಮಾಡೋದ ಚಂದ. ಆ ಬೀಸಣಿಗೆ ತಗೊಂಡು ಹೇಗೆ ಬೀಸ್ಕೊಂಡ್ರೆ ಎಷ್ಟು ಚಂದ ಗಾಳಿ, ಎಷ್ಟು ಚಂದ ಗಾಳಿ, ಎಷ್ಟು ಚಂದ ಗಾಳಿ. ಹಿಂಗೆ ಬೀಸ್ಕೋಬೇಕ್ರಿ. ಮತ್ತ ಒಬ್ಬ ಚಿಪ್ಪುಣ್ಣ ಮಗ ಬೀಸಣಿಗೆ ಏನೋ ತಂದ, ಅದು ಬೇಗನೆ ಹಾಳಾಗ್ತದಂತ ಅದನ್ನ ಹಿಂಗೆ ಹಿಡ್ಕೋತಿದ್ನಂತ, ತನಗೊಂಡು ಹಿಂಗೆ ಆಡ್ತಿದ್ನ. ಇಂಥವು ಅದಾವ್ರಿ. ಅವ ಸುಡುಗಾಡಿ ಹೋದ, ಇನ್ನೂ ಅವ್ರ ಮನೆಗೆ ಉಳಿದೈತದು. ಅವ ಹೋದ ಹಿಂಗೆ ಗಾಳಿ ಬಿಡಿಸಿ ಎಷ್ಟು ಚಂದ ಬರೀತಾಳ ಗರತಿ. ಕೂಸಿದ್ದ ಮನೆಗೆ ಬೀಸಣಕಿ ಯಾತಕ್ಕ. ಯಾಕೆ ಬೇಕು ಬೀಸಣಕಿ? ಬೇಬಿ ಇಸ್ ಏರ್ ಕೂಲರ್. ಆ ಮಗುವೆ AC ಇದ್ದ. ಅಂಬೆಗಾಲಿಟ್ಟು ಮನೆ ತುಂಬ ಮಗು ಓಡಾಡುವಾಗ ಹಡದವರಿಗೆ ದಣಿವೇ ದೂರಾಗಿ ಆನಂದ ಸಿಗ್ತಿತ್ತು. ಎಂತ ಭಾವದ ಮಾತನ್ನ ಬರೆದ ಗರತಿ. ಕೂಸಿದ್ದ ಮನೆಗೆ ಬೀಸಣಕಿ ಯಾತಕ್ಕ, ಕೂಸು ಕಂದಯ್ಯ ಒಳ ಹೊರಗ ಆಡಿದರ, ಬೀಸಣಕಿ ಗಾಳಿ ಸುಳಿದ. ಏನು ಆ ತಾಯಿಯ ಭಾವ. ಆಡಿವಾ ನನ್ನ ಕಂದ ಅಂಗಾಲ ತೊಳದೇನ. ಆಡಿಬಾರಪ್ಪ,
ಬೇಸರ ಇಲ್ಲ, ಹಡೆದ ಹೋಗ ಆಡಿ ಬಾ, ಹೊಲಸು ಮಾಡಿಕೊಂಡು ಬಾ, ನಾ ಸ್ವಚ್ಛ ಮಾಡಕ್ ಗಟ್ಟಿದ್ದೀನಿ. ಏನ್ ತಾಯಿ ಅದು? ಯಾವ ತಾಯಿಯು ಈ ಜಗತ್ತಿನೊಳಗೆ ಇಲ್ಲಿಯವರೆಗೆ ಮಕ್ಕಳು ಮಾಡಿದ ಹೊಲಸನ್ನ ಅಸಹ್ಯ ಅಂತ ತಿಳ್ಕೊಂಡಿಲ್ಲ. ಒಂದು ವೇಳೆ ಹಾಗೇನಾದರೂ ತಿಳಿದುಕೊಂಡರೆ ಅವಳು ತಾಯಿಯೇ ಅಲ್ಲ. ಅದಕ್ಕಾಗಿ ತಾಯಿಗಿಂತ ದೇವರಿಲ್ಲ ಅಂತ ಯಾಕೆ ನಮ್ಮ ಹಿರಿಯರು ಬರೆದ್ರು ಅಂದ್ರೆ ಇದಕ್ಕ ಅವ್ರು ನೋಡ್ರಿ, ಅವು ಬೆಳೆದು ದೊಡ್ಡವಾಗುತ್ತ ಮಾರ್ಕೆಟಿಗೆ ಬಂದ್ರು ಈಗ ಎತ್ಕೊಂಡಿರ್ತಾರೆ, ಬಜಾರ್ಗೆ ಹೋದ್ರು ಈಗ ಎತ್ಕೊಂಡಿರ್ತಾರೆ. ಇವ್ರು ಆರಾಮ್ ಕೈ ಬೀಸ್ಕೊತ ಅಡ್ಡಾಡ್ತಾರೆ. ನಮ್ಮ ಕಂಪನಿ ಒಂದು ದಿನ ಎತ್ಕೊಂಡು ಅಡ್ಡಾಡ್ರಿ ಅಂತ ಕೈ ಹಾಕೊಡ್ಬೇಕು. ಯಾವ ನನ್ನ ಮಗಳು ಎತ್ಕೊಳಂಗಿಲ್ಲ. ಎತ್ಕೊಂಡ್ರು ಕೆಳಗೆ ಚೂಟಿಯಾಗ ಕೆಳಗೆ ಇಳಿಸ್ತಾರೆ. ಅದಕ್ಕೆ ಕನ್ನಡದಾಗ ಒಂದು ಮಾತು ಬರ್ದಾರ, ಗಂಡ್ಮಕ್ಳ ಕೈಯಾಗ ಕೂಸು ನಿಲ್ಲಂಗಿಲ್ಲ ಅಂತ. ಅನ್ನಂಗಿಲ್ರಿ ನಾ ಅನ್ಬೇಕೇನ್ರಿ? ಮಾತ ನಿಲ್ಲಂಗಿಲ್ಲ. ಎಲ್ಲ ಹೇಳೋದು ಹೇಳಿ ತಂಗಿ ಯಾಕೆ ಹೇಳಬೇಡ ಇಷ್ಟ ಅನ್ಬೇಕ್ರಿ. ದೊಡ್ಡ ಸುದ್ದಿ ಆಗ್ತದೆ. ನಮ್ಮ ಶಿವರಾಜ್ ಶಾಸ್ತ್ರೀಜಿಯವರು ರೇಡಿಯೋದಾಗ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ಹೆಂಗ ಪ್ರಸಾರ ಮಾಡ್ತಾರೆ ನೋಡ್ರಿ ಎಲ್ಲ ಕಡೆ, ಆಕಾಶವಾಣಿ ಹಂಗ ತಂಗಿ ಯಾರ ಮುಂದವ್ರು ಹೇಳಿಗಿಳಿಯವಾದ್ರೆ ಶುರುವ ದೊಡ್ಡ ಸುದ್ದಿ ಆಗೈತ್ರಿ. ಅದು ಇಷ್ಟ ಅಲ್ಬೇಕು ಮ್ಯಾಲೆ ಬಹಳ ಮಜಾ ಇರ್ತದೆ. ಎಷ್ಟು ಚಲೋ ಚಲೋ ಮಾತುಗಳು, ಎಷ್ಟು ಚಂದ ವಿಚಾರ. ಎತ್ಕೊಳ್ಳಕ್ ಸಾಧ್ಯವೇ ಇಲ್ಲ. ಅವರನ್ನು ಸಮಾಧಾನ ಮಾಡಕ್ಕೆ ಎಂದೂ ನಿಮಗೆ ಸಾಧ್ಯ ಆಗಲ್ಲ. ಅವ್ ಚಂದ ಮೈ ತೊಳಸಾಕ ನಿಮಗೆ ಬರಂಗಿಲ್ಲ. ಅವ್ರನ್ನ ಕುಂದಿರಿಸಿಕೊಂಡು ಬಾಯಿ ತೂತು ಕೊಟ್ಟು ಹೊಟ್ಟಿ ತುಂಬಿಸಾಕಂತೂ ಮೊದಲ ಬರಂಗಿಲ್ಲ. ಅದಕ್ಕೆ ಅದನ್ನ ತಾಯಿ ಅಂದಾರ, ಹೆಣ್ಣು ಪರಮ ಪವಿತ್ರೆ ಅಂದಾರ, ಅವಳನ್ನು ಸರ್ವ ಮಂಗಲೆ ಅಂದಾರ, ಅವಳನ್ನು ಅನ್ನಪೂರ್ಣೇಶ್ವರಿ ಅಂದಾರ ನಮ್ಮ ಭಾರತೀಯ ಧರ್ಮಶಾಸ್ತ್ರಗಳಲ್ಲಿ. ಅದಕ್ಕೆ ಮಾತೃದೇವೋ ಭವ ಈ ಮಾತನ್ನು ಹೇಳಿದವರು ಕೂಡ ತಮ್ಮ ಸ್ಥಾನವನ್ನ 3ನೇ ಸ್ಥಾನದೊಳಗೆ ಇಟ್ಟುಕೊಂಡಾರ. ಆಚಾರ್ಯ ದೇವೋ ಭವ ಮೊದಲನೇ ಸ್ಥಾನ ಅವನಿಗೆ ಮೀಸಲು. ನೋಡ್ರಿ, ಆ ಜೀವ ಎಷ್ಟು ತ್ಯಾಗ ಮಾಡ್ತದ ಅಂದ್ರೆ ಮನೆಯೊಳಗೆ ಯಾರು ಇಲ್ಲ, ಹಡದಾಳ ಸಣ್ಣ ಕೂಸದ ತೊಡಿ ಮೇಲೆ ಎತ್ಕೊಂಡು ಕೆಲವೊಂದು ಬಟ್ಟೆ ಹಾಕೊಂಡು ಮಗುವನ್ನ ಮಲಗಿಸಿಕೊಂಡು ಹಸುವಾಗ್ಯಾದ ತಾಟಿನೊಳಗ ತಾನು ಮಾಡಿದ ಅಡುಗೆಯನ್ನು ನೀಡಿಕೊಂಡು ಉಳ್ಕೋತ ಕೂತಾಳ. ಮನೆಯಾಗ ಯಾರು ಇಲ್ಲ ಖರೆ, ಆದ್ರೆ ಉಣ್ಣುವ ಸಂದರ್ಭದೊಳಗೂ ಸಹಿತ ಮಗು ತೊಡಿ ಮೇಲೆ ಹೊಲಸು ಮಾಡಿದ್ರ ಅವ್ವ ತಾಟಿ ಹಿಂಗ ಸರಿಸಿ ಕೋಳಿ ಪಾಪಿ ಹೊಲಸು ಮಾಡಿತು ಅಂತ ಯಾವ ತಾಯಿನೂ ಇಲ್ಲಿವರೆಗೆ ಎತ್ತಿ ಒಗದಿಲ್ಲ ಜಗತ್ತಿನೊಳಗೆ. ಆದ್ರೆ ಇತ್ತಿತ್ಲಾಗ ಏನೇನೋ ಸುದ್ದಿಗಳನ್ನ ಕೇಳ್ತೀವಲ್ಲ, ಅವು ತಾಯಿನೇ ಅಲ್ಲ, ಅವು ತಾಯಿ ರೂಪದೊಳಗಿರುವ ರಕ್ಕಸಗಳು. ಕಳೆದ ವರ್ಷ ಒಂದು ದುರ್ಘಟನೆ ನಡೆದು ಹೋತು. ನೀವು ಟಿವಿಯೊಳಗೆ ವಾರಗಟ್ಟಲೆ ಅದನ್ನು ನೋಡಿದ್ರಿ. ಒಬ್ಬ ದೊಡ್ಡ ಓದಿರುವ ಹೆಣ್ಮಗಳು ಗೋವಾದಲ್ಲಿ ದೊಡ್ಡ ಕಂಪನಿಯೊಳಗೆ ಕೆಲಸ ಮಾಡುವಂತಾಗಿ ಅವಳ ಗಂಡ ಅಮೆರಿಕಾದೊಳಗ ಕಮ್ಯುನಿಕೇಶನ್ ಗ್ಯಾಪ್ ಆಯಿತು ಅಂತ ತಿಳ್ಕೊಂಡು ಅವನ ಜೊತೆಯಲ್ಲಿ ಜೀವನ ಮಾಡಿ ಅವನಿಂದ ಪಡೆದಿರುವ ಗಂಡು ಮಗುವನ್ನು ಸ್ವತಃ ಕೊಲೆ ಮಾಡಿ ಆ ಶಿಶುವಿನ ದೇಹವನ್ನ ಸೂಟ್ ಕೇಸ್ನಾಗ ಇಟ್ಕೊಂಡು ಬೆಂಗಳೂರಿಗೆ ಬಂದ್ಲು. ಅವಳನ್ನ ನಂತರ ಅರೆಸ್ಟ್ ಮಾಡಿದ್ರು. ಗೊತ್ತದ ನಿಮಗ, ಇಂಥ ಪಾಪಿಗಳು ಕೂಡ ಈ ಜಗತ್ತಿನೊಳಗೆ ಹುಟ್ಟಿದ್ರಲ್ರಿ. ಮಕ್ಕಳು ಮಕ್ಕಳು ಅಂತ ಗಿಡ ಸುತ್ತವ್ರು ಎಷ್ಟು ದೇವರಿಗೆ ಅರಿಕೆ ಹೊರೋರು ಎಷ್ಟು, ನನಗೊಂದು ಕೂಸಾದ್ರೆ ಸಾಕು ಅಂತ ಎಷ್ಟು ದೇವರಿಗೆ ಬೇಡಿಕೊಳ್ಳುವಂತ ತಾಯಿಯಂದಿರನ್ನ ಒಂದು ಕಡೆ ನೋಡ್ತೇವೆ. ತನ್ನ ಸ್ವಾರ್ಥಕ್ಕಾಗಿ, ತನ್ನ ಕಾಮದ ಬಯಕೆಗಾಗಿ ತುಚ್ಛವಾಗಿ ಹುಟ್ಟಿದ ಮಗುವನ್ನ ಕೊಲೆ ಮಾಡುವಂತ ಪಾಪಿ ಹೆಂಗಸರು ಕೂಡ ಈ ಮರ್ತ್ಯದೊಳಗದಾರಂದ್ರೆ ಇನ್ನೇನು ಪಾಪ ನಡೀಬೇಕು ಈ ಭೂಮಿಯ ಮೇಲೆ? ವಿಚಾರ ಮಾಡುವಂತ ಮಾತುಗಳದಾವ. ಹೊಲಸು ಮಾಡಿಕೊಂಡ್ರ ಎತ್ತಿ ಒಗೆಯೋದಿಲ್ಲ, ತಾಟು ಸರಿಸಿ ಆ ಮಗುವನ್ನ ಎತ್ಕೊಂಡು ಸ್ವಚ್ಛ ಮಾಡಿ ಹಸರ ಮಾಡಿ ಮತ್ತೆ ಬೇರೆ ಬಟ್ಟೆ ಹಾಕೊಂಡು ತೊಡಿ ಮೇಲೆ ಹಾಕೊಂಡು ಮತ್ತೆ ಹೊಲಸು ಅಂತ ಭಾವಿಸಲಾದೇನೆ ಅವ್ವ ಊಟ ಮಾಡ್ತದಲ್ಲ,
ಅಂತ ತಾಯಿಗೊಂದು ಶರಣಾರ್ಥಿ ಶರಣಾರ್ಥಿ ಶರಣಾರ್ಥಿ. ಹಾಲು ಕುಡಿಸಿ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸ್ಸಿಗೆ ಬಾಳತೇದು ಮಕ್ಕಳಿಗೆ ಬಾಳತೇದು ಮಕ್ಕಳಿಗೆ ಬರೆಗಳೆಲ್ಲ ಕನಸಿಗೆ ಅಮ್ಮನೆಂಬ ಮಾತಿಗಿಂತ ಅಮ್ಮನೆಂಬ ಮಾತಿಗಿಂತ ಬೇರೆ ದೈವ
ಶಿವರುದ್ರಪ್ಪನವರ ಗೀತೆ ಇದು. ಏನು ಅವರ ಭಾವನೆ? ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಈ ಜಗತ್ತಿನೊಳಗೆ? ಅವಳು ನೀಡುವ ಶಾಂತಿ ಕಾಂತಿ ಯಾವ ತಾರೆ ಶಶಿಗಿದೆ? ಅಮ್ಮ ಎಂಬ ಮಾತು ಅದು ಜೀವನದ ಮೂಲ ಮಂತ್ರ. ಉಳಿದೆಲ್ಲ ಮಂತ್ರಗಳು ನಂತರ. ತಾಯಿಯ ಗರ್ಭದಿಂದ ಮಾಂಸದ ಮುದ್ದೆಯಾಗಿ ಜಗತ್ತಿಗೆ ಬಂದ ಮೇಲೆ ಶಿಶು ಮಗು ಅದು ಯಾವ ಜಾತಿಯ ಮಗುವಾದರೇನು, ಯಾವ ಭಾಷೆಯ ಮಗುವಾದರೇನು, ಆ ಮಗು ನುಡಿಯುವ ಮೊದಲ ಮಂತ್ರ ಅಮ್ಮ. ಅದಕ್ಕಾಗಿ ಅವರು ಬರೀತಾರೆ, ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಈ ಜಗತ್ತಿನೊಳಗೆ? 7 ಕೋಟಿ ಮಹಾಮಂತ್ರಗಳು ಅಂತ ಇತಿಹಾಸ ಹೇಳ್ತದೆ. ನನ್ನ ಮಂತ್ರ ಹೆಚ್ಚು, ನನ್ನ ಮಂತ್ರ ಹೆಚ್ಚು ಅನ್ನುವಂತ ಹುಚ್ಚಿನೊಳಗೆ ಈ ಜಗತ್ತು ಕೊಚ್ಚಿ ಹೋಗ್ತದೆ. ಆದ್ರೆ ಜೀವನದ ಸತ್ಯವಾದ ಮಂತ್ರ ಅಮ್ಮ ಎಂಬ ಮಂತ್ರ. ಮಮ್ಮಿ ಅಲ್ಲ, ಅಮ್ಮ. ಇದು ಮಮ್ಮಿ ನಾಮದಲ್ಲಿ ನಾವು ಕಲಿಸಿದ್ದು. ಆದ್ರೆ ನ್ಯಾಚುರಲ್ ಪ್ರಕೃತಿ ಅದು ಭಾರತದಲ್ಲೇ ಹುಟ್ಲಿ, ಇಂಗ್ಲೆಂಡಿನೊಳಗೆ ಹುಟ್ಲಿ, ಅಮೆರಿಕಾದೊಳಗೆ ಹುಟ್ಲಿ, ಪಾಕಿಸ್ತಾನದೊಳಗೆ ಹುಟ್ಲಿ, ಜರ್ಮನ್, ಜಪಾನ್, ರಷ್ಯಾ ಯಾವುದೇ ರಾಷ್ಟ್ರದಲ್ಲಿ ಮಗು ಹುಟ್ಲಿ, ಅಮ್ಮನ ಗರ್ಭದಿಂದ ಹುಟ್ಟಿದ ಮಗು ಮೊದಲು ನುಡಿಯುವ ಮಂತ್ರ ಅಮ್ಮ. ಆಕಳ ಕರು ಅಂಬೆ. ನಿಸರ್ಗದ ಸತ್ಯ ಇದು. ಅದಕ್ಕಿಂತ ಮಿಗಿಲಾದ ಮಂತ್ರ ಎಲ್ಲಿಯೂ ಇಲ್ಲ. ಜೊತೆಗೆ ಮುಂದುವರಿತಾ ಎಷ್ಟು ಕಿಮ್ಮತ್ತಿನ ಮಾತುಗಳನ್ನು ಹೇಳ್ತಾರೆ ಕವಿಗಳು. ಅವಳು ನೀಡುವ ಶಾಂತಿ ಕಾಂತಿ ಯಾವ ತಾರೆ ಶಶಿಗಿದೆ, ಯಾವ ನಕ್ಷತ್ರಗಳು, ಯಾವ ಚಂದಿರ ನಮಗೆ ಶಾಂತಿಯನ್ನು ಕೊಡಬಲ್ಲ, ನಮ್ಮ ಬದುಕಿಗೆ ನಿಜವಾದ ಸೌಂದರ್ಯದ ಕಾಂತಿಯನ್ನು ಕೊಡಬಲ್ಲ, ಅದನ್ನು ಕೊಡುವವಳು ಹಡೆದವ್ವ. ಮಾಂಸದ ಮುದ್ದೆಯಾದ ನಿನ್ನನ್ನ ತಿದ್ದಿ ತೀಡಿ ನಿನ್ನ ಅಳ್ಳೆತ್ತಿಗೆ ಎಣ್ಣೆ ಉಣಿಸಿ ಬಿಸಿ ನೀರನ್ನು ಹಾಕಿ ನಿನ್ನ ಅಂಗಾಂಗಗಳನ್ನು ಶುದ್ಧಗೊಳಿಸಿ ನೀನು ಸುರದ್ರೂಪಿಯಾಗಿ ಈ ಸಮಾಜದೊಳಗೆ ಕಾಣಬೇಕು ಅನ್ನುವ ಶಾಂತಿ ಕಾಂತಿಯ ಸ್ವರೂಪವನ್ನ ನಿನ್ನ ಬದುಕಿಗೆ ತುಂಬುವವಳು ಹಡೆದವ್ವ. ವಿಚಾರ ಮಾಡಬೇಕು ನಾವೆಲ್ಲ. ಅದಕ್ಕಾಗಿ ಒಬ್ಬ ಹಿಂದಿ ಕವಿ ಒಂದು ಚಲೋ ಮಾತನ್ನು ಹೇಳ್ತಾನೆ. ಇಸ್ ದುನಿಯಾ ಮೇ 3 प्रत्यक्ष भगवान है. 3 ಅಂತ ಹೇಳಿದಾತ. ಮಾ ಮೊದಲನೆಯ ಭಗವಾನ್ ದೇವರು, ಮಾ ಹಡೆದ ತಾಯಿ. 10 ದೇವರನ್ನ ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸು. ಇವತ್ತಿನ ಯುವಕರಿಗೆ ಈ ಮಾತುಗಳನ್ನ ಒತ್ತಿ ಒತ್ತಿ ನಾವು ಹೇಳಬೇಕಾಗಿದೆ. ಹೆತ್ತ ತಂದೆ ತಾಯಿಗಳ ಮನಸ್ಸನ್ನ ನೋಯಿಸಿ ಅವರಿಗೆ ತೊಂದರೆಯನ್ನು ಕೊಟ್ಟು ಅವರನ್ನ ನಾಯಿಗಿಂತ ಕೀಳಾಗಿ ಕಾಣುವವರು ಎಂದೂ ಈ ಭೂಮಿಯ ಮೇಲೆ ಸುಖವಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಮುಂದೊಂದು ದಿನ ಆ ಗತಿ ನಿಮಗೂ ಬರ್ತದೆ. ಎಚ್ಚರ ಎಚ್ಚರ ಎಚ್ಚರ. ಇಡೀ ತಮ್ಮ ಬಾಳನ್ನ ತೆಗೆದು ನಮಗಾಗಿ ತ್ಯಾಗ ಮಾಡಿ ತಾವು ಹರಕು ಬಟ್ಟೆಗಳನ್ನು ಉಟ್ಟು ಕಾಲಲ್ಲಿ ಕಿಮ್ಮತ್ತಿನ ಚಪ್ಪಲಿಯನ್ನು ಕೂಡ ಹಾಕದಂತೆ ಮಕ್ಕಳ ಬಾಳಿಗೆ ಬೆಳಕನ್ನ ನೀಡುವಂತವರು ಹೆತ್ತವರು ತಂದೆ ತಾಯಿಗಳು. ಇಂದಿಗೆ 17 ದಿನ ಆಯಿತು ನನ್ನ ತಾಯಿ ತೀರಿ. ಇಂದಿಗೆ 17 ದಿನ ಆಯಿತು. 90 ವರ್ಷದ ತುಂಬು ಜೀವನವನ್ನ ನನ್ನವ್ವ ಕಳೆದು ಆ ತಾಯಿಯ ಸೇವೆಯನ್ನ ಮಾಡೋದೇ ನನ್ನ ಬದುಕಿನ ಭಾಗ್ಯ ಆಗಿತ್ತು. ನಾನು ಬಿಡುವಿನ ವೇಳೆಯಲ್ಲಿ ನನ್ನ ಆಶ್ರಮದೊಳಗ ಮಠದೊಳಗ ಸ್ವತಃ ನನ್ನವ್ವನ ಸೇವೆಯನ್ನ ನಾನು ಮಾಡ್ತಿದ್ದೆ. ಕೇವಲ ಉಪದೇಶಕನಲ್ಲ, ನಾನು ಆಚರಣೆಯ ಮೂಲಕ ಆನಂದವನ್ನ ಅನುಭವಿಸಿದವನು ನಾನು. ಇವತ್ತು
ಆ ತಾಯಿತನದ ಪ್ರೀತಿಯನ್ನು ಹುಡುಕಿದ್ರೆ ಸಿಗ್ತದೇನು? ಪ್ರತಿ ಬಾರಿ ನಾನು ಪ್ರವಚನಕ್ಕೆ ಹೊರಡುವಾಗ ನನ್ನ ಲಗೇಜ್ ಎಲ್ಲ ಕಾರಿನೊಳಗೆ ಇಟ್ಟ ಮೇಲೆ ಉಡುಪುಗಳನ್ನು ತೊಟ್ಟು ಆಶ್ರಮದಿಂದ ತಿಂಗಳು 2 ತಿಂಗಳು 3 ತಿಂಗಳು ಒಂದೊಂದು ಕಡೆ ಬಸವ ಪುರಾಣ ಒಂದು ಸಲ ಬಿಟ್ಟು ಬಂದ್ರೆ ನಾನು ಮುಗಿಸ್ಕೊಂಡು ಹೋಗೋ ತರ ನನ್ನ ಆಶ್ರಮಕ್ಕೆ ಮರಳಿ ಹೋಗೋದೇ ಇಲ್ಲ ಅರ್ಥ. ಮಡಿಯಮ್ಮ ತೊಡೆಯ ಮೇಲೆ ಕುಡಿಸಿಕೊಂಡು ಬಟ್ಟಲೊಳಗೆ ಪ್ರಸಾದವನ್ನು ತೆಗೆದುಕೊಂಡು ಬಾಯಿ ತುತ್ತು ಮಾಡಿ ಶರಣಬಸಪ್ಪನ ಬಾಯಿಯೊಳಗೆ ಪ್ರಸಾದವನ್ನು ಇಡುವಾಗ ಹರಕೆ ಕೊಡುತ್ತಿದ್ಲು, ಹಾರೈಕೆ ಕೊಡುತ್ತಿದ್ಲು. ಅಪ್ಪ ಶರಣ, ನೀನು ನಿಜ ಶರಣನಾಗಿ ಬಾಳಬೇಕಪ್ಪ. ಮನೆತನಕ್ಕೆ ಕೀರ್ತಿಯನ್ನು ತರಬೇಕು, ಈ ಮನೆತನವನ್ನು ಬೆಳಗುವಂತ ನಂದಾದೀಪನಾಗಬೇಕು ಅಂತ ಹೇಳಿ ಮಡಿಯಮ್ಮ ಭಾವ ತುಂಬಿ ಹರಕೆ ಕೊಡುತ್ತಿದ್ಲು. ಯಾಕಂದ್ರೆ ಶಿವ ಸ್ವಪ್ನದೊಳಗೆ ಬಂದು ಅಪ್ಪಣೆ ಮಾಡಿದ್ದ, ಅವ್ವ ನಿನ್ನ ತಂಗಿಯ ಗರ್ಭದಿಂದ ಹುಟ್ಟಿ ಬರುವಂತಹ ಶಿವಶಿಶು ಜಗತ್ತನ್ನು ಬೆಳಗುವಂತ ಮಹಾದಾಸೋಹಿ ಶರಣಾಗ್ತಾನೆ, ಅವನನ್ನು ಪಡೆದ ನಿಮ್ಮ ಮನೆತನ ಧನ್ಯವಾದ ಅಂತ ಶಿವ ಅಪ್ಪಣೆ ಕೊಟ್ಟಿದ್ದ ಜಂಗಮನಾಗಿ. ಆ ನುಡಿಗಳನ್ನ ನೆನಪು ಮಾಡಿಕೊಳ್ಳುವುದರ ಮೂಲಕ ಮಡಿಯಮ್ಮ ಬಾಯಿ ತುತ್ತನ್ನು ಇಡುವಾಗ ಈ ಹರಕೆಯ ಆರೈಕೆಯನ್ನು ಕೊಡುತ್ತಿದ್ಲು. ನೋಡಿ, ನಮ್ಮ ಹಳ್ಳಿಯ ಗರತಿ ತಾಯಿ ಮಗುವನ್ನ ತೊಡಿ ಮೇಲೆ ಕೂಡಿಸಿಕೊಂಡು ಒಂದಿಷ್ಟು ನುಚ್ಚು ಹಾಲು ಬೆಲ್ಲ ಇದನ್ನು ಕಲಸಿಕೊಂಡು 5 ಬೆರಳಿನಿಂದ ಬಾಯಿ ತುತ್ತು ಮಾಡಿ ಬಾಯಿಯೊಳಗೆ ಮುಂದ ತಲೆ ಮೇಲೆ ಎಡಗೈ ಆಡಿಸ್ಕೋತ ಹರಕೆ ಕೊಟ್ಟಾಳ. ಇವತ್ತಿನ ಜನಗಳು ಈ ಮಾತುಗಳನ್ನ ಎಂದು ನಾವು ಜೀವನದೊಳಗ ಮರಿಬಾರದು. ಈ ಮಾತು ಯಾವ ಯೂನಿವರ್ಸಿಟಿಯೊಳಗೂ ನಿಮಗೆ ಸಿಗೋದಿಲ್ಲ. ಇದು ಜನಪದ ಯೂನಿವರ್ಸಿಟಿಯೊಳಗೆ ಮಾತ್ರ ಸಿಗ್ತದೆ. ನಮ್ಮ ಗರತಿ ತಾಯಿ ಎಚ್ಚಂದ ಹೇಳ್ತಾಳ, ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಆಚಾರ ಮಣಿಯಾಗು, ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ನೀ ಜಗತ್ತೆಲ್ಲ, ಜ್ಯೋತಿಯೇ ಆಗು ನೀ ಜಗತ್ತೆಲ್ಲ, ಜಗತ್ತೆಲ್ಲ, ಜಗತ್ತೆಲ್ಲ. ಎಷ್ಟು ಚಂದ ಹೇಳ ಮೂರು ಮಾತು. ಆಚಾರ ಕರಸಾವು. ನೀನು ಪ್ರಧಾನಿ ಆಗೋದು ಬೇಕಾಗಿಲ್ಲ, ರಾಜ ಮಹಾರಾಜ ಆಗೋದು ಬೇಕಾಗಿಲ್ಲ, ಸಿಎಂ ಆಗೋದು ಬೇಕಾಗಿಲ್ಲ. ಆದವರು ಏನೇನು ಭಾಗಡ ಮಾಡ್ತಾರೆ ಜಗತ್ತಿಗೆ ಗೊತ್ತದೋ. ಇದು ಯಾವುದು ನೀ ಆಗೋದು ಬೇಕಾಗಿಲ್ಲ. ನೀ ಅರಸನಾಗುವುದಾದರೆ ಆಚಾರ ಕರಸಾಗು. ಆಚಾರ ಅಂದ್ರೆ ಕ್ಲೀನೆಸ್, ಸ್ವಚ್ಛತೆ. ನೀನು ಎಲ್ಲಾ ರೀತಿಯಿಂದ ಹಸನಾಗಿ ಅರಸನಾಗು, ಆಚಾರದಿಂದ ಅರಸನಾಗು, ಸ್ವಚ್ಛತೆಯಿಂದ ಅರಸನಾಗು. ನಿನ್ನ ಕೈ ಸ್ವಚ್ಛ, ಬಾಯಿ ಸ್ವಚ್ಛ, ಮನಸ್ಸು ಸ್ವಚ್ಛ, ಭಾವ ಸ್ವಚ್ಛ. ಅಕ್ಕ ಮಹಾದೇವಿ ಹೇಳ್ತಾಳಲ್ಲ, 5 ಸ್ವಚ್ಛತೆಗಳನ್ನು ಹೇಳ, ಶುಚಿತ್ವಗಳನ್ನು ಹೇಳ. ನಡೆ ಶುಚಿ, ನುಡಿ ಶುಚಿ, ಭಾವ ಶುಚಿ, ಮನ ಶುಚಿ, ಇವನ್ನೆಲ್ಲ ಹೇಳ್ತಾ ಹೋಗ್ತಾಳ ಅಕ್ಕ. ಇಂಥ ಶುಚಿ ಉಳ್ಳವರ ಎನಗೆ ತೋರ ಚೆನ್ನಮಲ್ಲಿಕಾರ್ಜುನ. ಇವರು ದೇವರಿಗೆ ಪ್ರಿಯರಾಗ್ತಾರೆ. ಅಂತ ಆಚಾರದ ವಿಧಾನದ ಅರಿವನ್ನ ಹೆತ್ತರುವ ಹಳ್ಳಿಯ ಹೆಣ್ಣುಗಳು ಬಾಯಿಯೊಳಗೆ ತುತ್ತಿಡುವ ಒಂದು ಈ ಮಾತನ್ನ ಹೇಳಿದ್ದು, ಆಚಾರ ಕರಸಾಗು. ಎರಡನೇ ಮಾತು ಹೇಳ್ತಾಳೆ, ನೀತಿಗೆ ಪ್ರಭುವಾಗು. ನೀತಿ ಎಷ್ಟು ಅಪರೂಪದ ನೀತಿ. ಗುರು ಹಿರಿಯರು ಕಂಡಾಗ ಕೈ ಮುಗಿ ತಲೆಬಾಗು, ಹಿರಿಯರನ್ನ ಗೌರವಿಸು, ತಂದೆ ತಾಯಿಗಳ ಪಾದಕ್ಕೆ ಹೆಚ್ಚಿನ ನಮಸ್ಕಾರ ಮಾಡು. ಯಾವ ಮಕ್ಕಳು ತಂದೆ ತಾಯಿಗಳ ಪಾದಕ್ಕೆ ಹೆಚ್ಚಿನ ನಮಸ್ಕಾರ ಮಾಡ್ತಾರೋ ಅವರ ಭಾಗ್ಯ
ಭಾಗ್ಯವೆಲ್ಲವೂ ಕೂಡ ಬೆಳಕಾಗ್ತದೆ. ಆ ಆಶೀರ್ವಾದವನ್ನು ಹಡೆದವರು ಕೊಡ್ತಾರೆ. ನನ್ನ ಆಯುಷ್ಯ ಕಡಿಮೆಯಾದರೂ ಅಡ್ಡಿಲ್ಲ, ಮಕ್ಕಳ ಭವಿಷ್ಯ ಚೆನ್ನಾಗಲಿ ಅಂತ ಹಡೆದವರು ಆಶೀರ್ವಾದ ಮಾಡ್ತಾರೆ. ಹಣೆ ಹಚ್ಚಿ ನಮಸ್ಕಾರ ಮಾಡು. ಇದು ನೀತಿ, ಇದು ಸಂಸ್ಕಾರ. ನೀತಿಗೆ ಪ್ರಭುವಾಗು, ಒಡೆಯನಾಗು, ಯಜಮಾನನಾಗು. ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ. ಚೂಡಾಮಣಿ ಬೆಲೆಬಾಳುವ ರತ್ನ, ಅದು ಪ್ರಕಾಶದ ಮಣಿ. ಹಾಗೆ ನಿನ್ನ ಮಾತುಗಳು ಮುತ್ತಾಗಲಿ, ನಿನ್ನ ಮಾತುಗಳು ಬೆಳಕಾಗಲಿ. ನೀನು ಮಾತಾಡಿದ ಇನ್ನೊಬ್ಬರ ಮನಸ್ಸಿಗೆ ಆನಂದ ಆಗಬೇಕೇ ವಿನಃ ಇನ್ನೊಬ್ಬರಿಗೆ ನೋವಾಗೋದು ಬೇಡ. ಅದನ್ನೇ ಅಪ್ಪ ಅವರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗದ ಮೆಚ್ಚಿ ಹೌದು ಹೌದು ಎನ್ನುತ್ತಿರಬೇಕು. ಅದು ನಿನಗೂ ಆನಂದವನ್ನು ಕೊಟ್ಟಿರಬೇಕು, ಅದು ಪರರಿಗೂ ಆನಂದವನ್ನು ಕೊಟ್ಟಿರಬೇಕು. ಹಂಗ ಮಾತಿನಲ್ಲಿ ಚೂಡಾಮಣಿಯಾಗು. ಕೊನೆಯ ಮಾತನ್ನ ಹೇಳ್ತಾಳ, ಜ್ಯೋತಿಯೇ ಆಗು ನೀ ಜಗಕ್ಕೆಲ್ಲ. ಹೆಂಗ ಬಸವಣ್ಣ ಜಗದ ಜ್ಯೋತಿಯಾದ ಹಾಗೆ ಹೇ ಮಗನೇ ನೀನು ಕೂಡ ಜ್ಯೋತಿಯಾಗಪ್ಪ, ಬೆಳಕಾಗಪ್ಪ. ನಿನ್ನಿಂದ ಸಮಾಜಕ್ಕೆ ಬೆಳಕಾಗಬೇಕು, ಮನೆತನಕ್ಕೆ ಬೆಳಕಾಗಬೇಕು, ರಾಷ್ಟ್ರಕ್ಕೆ ಬೆಳಕಾಗಬೇಕು, ನಾಡಿಗೆ ಬೆಳಕಾಗಬೇಕು. ಇನ್ನೊಬ್ಬರ ಮನೆಯನ್ನು ಬೆಳಗುವಂತ ಬೆಳಕು ನೀನಾಗಬೇಕೇ ವಿನಃ ನೀನು ನಿನ್ನನ್ನ ಕತ್ತಲೆ ಮಾಡಿಕೊಂಡು ಇನ್ನೊಬ್ಬರ ಮನೆ ದೀಪ ಆರಿಸುವಂತ ವ್ಯಕ್ತಿ ಆಗಬೇಡ ಅಂತ ಅವ್ವ ಈ 4 ಮಾತುಗಳನ್ನ ಯಾವ ಯೂನಿವರ್ಸಿಟಿಗಳು ಹೇಳದೇ ಇರುವ ಮಾತನ್ನ ಅನ್ನ ಬಾಯಿಯೊಳಗಿಟ್ಟು ಅವ್ವ ಆಶೀರ್ವಾದ ಮಾಡಿ ಹಳ್ಳಿಯೊಳಗ ಸಾಮಾನ್ಯ ಹೆಣ್ಣುಗಳಿಗಿಂತ ಅರಿವಿನ ಮಾತುಗಳನ್ನು ಹೇಳ್ಯಾಳ. ಇದರೊಳಗ ವೇದ ಶಾಸ್ತ್ರ ಆಗಮ ಪುರಾಣ ಎಲ್ಲವೂ ಇದರೊಳಗೆ ಸೇರ್ಯಾವ. ಈ 4 ಮಾತುಗಳನ್ನು ನಮ್ಮ ಮಕ್ಕಳಿಗೆ ನಾವು ಉಪದೇಶ ಮಾಡಿದರೆ ಅದ್ಭುತ ಅದ್ಭುತ ಮನೆತನವನ್ನು ಬೆಳಗುವಂತ ಮಕ್ಕಳು ನಿರ್ಮಾಣ ಆಗ್ತಾರೆ. ಇಂಥ ಪ್ರೀತಿಯ ಅಕ್ಕರೆಯಲ್ಲಿ ಮಡಿಯಮ್ಮ ತಾಯಿ ಕೈ ತುತ್ತನ್ನು ನೀಡುತ್ತಾ ಹರಕೆಯ ಆರೈಕೆಯನ್ನು ಕೊಡುತ್ತಾ ಮುದ್ದಾದ ಶರಣ ಬಸವಣ್ಣನ ಬೆಳೆಸ್ತಾ ಇದ್ದಾರೆ. ಶರಣ ಬಸವೇಶ ದಿನ ದಿನಕ್ಕೆ ವೃದ್ಧಿಯಾಗ್ತಾ ಬೆಳೀತಾ ಮನೆತನದ ಪ್ರೀತಿಯ ಸಂಸ್ಕಾರದೊಳಗ ತಂದೆ ತಾಯಿಗಳ ಆರೈಕೆಯಲ್ಲಿ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅನ್ನುವಂತ ಕನ್ನಡದ ನುಡಿಯಂತೆ ಸಂಸ್ಕಾರದ ಅರಿವಿನಿಂದ ಶರಣ ಬಸವೇಶ 3 ವರ್ಷ 4 ವರ್ಷ 5 ವರ್ಷ ಬಾಳ್ತಾ ಬೆಳೀತಾ 6ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾನೆ. 6ನೇ ವರ್ಷದ ಮಗುವಾಗಿ ಶರಣಬಸಪ್ಪ ಬೆಳೆದು ನಿಂತಾಗ ಮುಂದೆ ಪಡೆದ ತಂದೆಯಾಗಿರುವಂತ ಆದಪ್ಪನವರು ಶರಣಪ್ಪನನ್ನ ಯಾವ ರೀತಿ ಮುಂದಿನ ಸಂಸ್ಕಾರಕ್ಕೆ ಹಚ್ತಾರೆ ಎನ್ನುವುದನ್ನ ಮತ್ತೆ ನಾಳೆ ದಿನದ ಪುರಾಣ ಪ್ರವಚನದಲ್ಲಿ ನಾವು ಕೇಳೋಣ ಅನ್ನುವಂತ ಮಾತುಗಳನ್ನ ತಮ್ಮೊಟ್ಟಿಗೆ ಹಂಚಿಕೊಂಡು ಇನ್ನು ಮೇಲೆ ನಿತ್ಯದಂತೆ ಕಾರ್ಯಕ್ರಮದ ವೇದಿಕೆ ಇಲ್ಲಿ ಆರಂಭ ಆಗ್ತದೆ. ಇವತ್ತಿನ ಉಪನ್ಯಾಸಕರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವವರಿದ್ದಾರೆ. ಮತ್ತೆ ನಾಳೆ ಸರಿಯಾಗಿ 6:30 ಗಂಟೆಗೆ ನಮ್ಮ ವೇದಿಕೆ ಆರಂಭವಾಗ್ತದೆ. 8:30 ಗಂಟೆಗೆ ಕೊನೆಗೊಳಿಸುವಂತ ಸಂದರ್ಭ. ಇನ್ನು 5 ನಿಮಿಷ ಉಳಿದ 8:30 ಆಗಕ. ಹಾಗಾಗಿ ನಮ್ಮ ವಿಚಾರಗಳನ್ನ ಕೊನೆಗೊಳಿಸಿ ನಾಳೆ ಮತ್ತೆ ಮುಂದಿನ ವಿಷಯದೊಂದಿಗೆ ನಾವೆಲ್ಲ ಪಾಲ್ಗೊಳ್ಳೋಣ ಅನ್ನುವಂತ ಮಾತನ್ನ ಹೇಳಿ ಇಲ್ಲಿಯವರೆಗೆ ಶಾಂತವಾಗಿ ಇದ್ದು ಈ ಪ್ರವಚನವನ್ನು ಶ್ರವಣ ಮಾಡಿರುವಂತ ತಮ್ಮೆಲ್ಲರಿಗೂ ಕೂಡ ಆ ಶರಣ ಬಸವೇಶ ಸುಖ, ಶಾಂತಿ, ನೆಮ್ಮದಿ, ಸದ್ಭಕ್ತಿ, ಸುಜ್ಞಾನ, ಸಿರಿ ಸಂಪದಗಳನ್ನ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಹೃದಯ ತುಂಬಿ ಹಾರೈಸಿ ಮಹಂತ ಜೋಳಿಗೆ ಇಂದಿನಿಂದ 23ನೇ ತಾರೀಕಿನವರೆಗೆ ನಿಮ್ಮ ಮುಂದೆ ಇರ್ತದೆ. ಬದುಕನ್ನು ಕೆಡಿಸುವಂತ, ಮನೆತನವನ್ನು ಕೆಡಿಸುವಂತ, ಸಂಸಾರವನ್ನು ಹಾಳು ಮಾಡುವಂತ ಚಟಗಳು ನಿಮ್ಮ ಜೀವ
ಜೀವನಕ್ಕ ಅಪ್ಪಿ ತಪ್ಪಿ ಅಂಟಿಕೊಂಡಿದ್ರ ಅದು ಗುಟ್ಕ ಇರಬಹುದು, ಅದು ಬೀಡಿ ಇರಬಹುದು, ಅದು ತಂಬಾಕಿರಬಹುದು, ಅದು ಬಾಟ್ಲಿ ಇರಬಹುದು, ಮತ್ಯಾವುದೋ ಚಟ ಇರಬಹುದು. ಅಂತ ಚಟಗಳನ್ನ ಮಂದಿಯೊಳಗ ಹಾಕಿದ್ರ ಮಾನ ಮರ್ಯಾದೆ ಕಡಿಮೆ ಅನಿಸುವವರು ಪ್ರತ್ಯೇಕವಾಗಿ ನನ್ನ ಕೋಣೆಗೆ ಬಂದು ಭೇಟಿಯಾಗಿ ಆದರೂ ಕೂಡ ಮಹಂತ ಜೋಳಿಗೆ ನಿಮ್ಮ ಚಟವನ್ನ ನೀಡಿ ಶರಣಬಸಪ್ಪನ ಈ ಪುಣ್ಯ ತಾಣದೊಳಗ ಸಂಕಲ್ಪ ಮಾಡಿ ದುರ್ವ್ಯಸನಗಳಾಗದೆ, ದುರಾಚಾರಿಗಳಾಗದೆ, ಸದಾಚಾರಿಗಳಾಗಿ, ಲಿಂಗ ವ್ಯಸನಿಗಳಾಗಿ ನಿಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳ್ರಿ. ಒಂದು ಚಟ ಬಿಟ್ರೆ ಒಂದು ವರ್ಷಕ್ಕ 16,000 ರೂಪಾಯಿ ಇನ್ಕಮ್ ನಿಮಗೆ ಉಳಿತದೆ. ಅದನ್ನೇನು ನಮಗೂ ಕೊಡ್ರಿ ಅಂತ ನಾ ಕೇಳಲಿಲ್ಲ. ಅದನ್ನ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆತನಕ್ಕೆ ಬಳಸಿಕೊಂಡು ನೀವು ಆರ್ಥಿಕವಾಗಿ ಸಬಲರಾಗಲಿ ಅನ್ನುವಂತ ಅರಿವಿನ ಮಾತುಗಳನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡು ಅಂತರ್ಜಾಲದ ಮೂಲಕ ಪ್ರವಚನವನ್ನು ವೀಕ್ಷಣೆ ಮಾಡುವಂತ ಎಷ್ಟೋ ಜನರು ಇವತ್ತು ಚಟಕ್ಕೆ ಬಲಿಯಾದವರು ಇದ್ರೆ ಅಲ್ಲೇ ನಿಮ್ಮ ಮನೆಯೊಳಗ ಶರಣಬಸಪ್ಪನ ಸ್ಮರಣೆಯನ್ನ ಮಾಡಿಕೊಂಡು ಮಹಂತ ಜೋಳಿಯ ಸ್ಮರಣೆಯನ್ನ ಮಾಡಿಕೊಂಡು ಯಪ್ಪ ಇಲ್ಲಿ ತನ್ನ ತಿಳಿಲಾರದ ತಪ್ಪು ಮಾಡಿವಿ, ಕಚಾ ಪಿಚ್ಚ ತಿಂದೀವಿ, ಪಿಚ್ಚ ಪಿಚ್ಚ ಉಳಿವಿ, ಆರೋಗ್ಯ ಕೆಡಿಸಿಕೊಂಡಿವಿ, ರೊಕ್ಕ ಕೆಡಿಸಿಕೊಂಡಿವಿ, ಮನಸ್ಸು ಕೆಡಿಸಿಕೊಂಡಿವಿ, ನಾಲಿ ರುಚಿ ಕೆಡಿಸಿಕೊಂಡಿವಿ, ಒಳಗ ಕಣಕಣದಲ್ಲಿ ಆ ರಸ ಇಳಿದು ಕ್ಯಾನ್ಸರ್ ಆಗಕತ್ಯದ, ಮತ್ತೆ ಬೇರೆ ರೋಗ ಬರಕತ್ಯದ, ನಮ್ಮ ಪುರುಷತ್ವವೇ ಹಾಳಾಗಿ ಹೊಂಟದ. ಹಾಗಾಗಿ ದಯವಿಟ್ಟು ಈ ಚಟ ಬಿಡ್ತೀವಿ ಅನ್ನುವಂಥವರಿಗೂ ಕೂಡ ಅವಕಾಶ ಇದೆ. ನೀವು ಚಟದಿಂದ ಮುಕ್ತರಾಗಿ, ವ್ಯಸನ ಮುಕ್ತರಾಗಿ ನೀವು ಆನಂದದ ಬದುಕನ್ನು ಬಾಳಬೇಕು ಅನ್ನುವಂತ ಸಂಕಲ್ಪದೊಂದಿಗೆ ಈ ಮಹಂತ ಜೋಳಿಗೆ ನಿತ್ಯ ಇಲ್ಲಿ ಇರ್ತದೆ. ಇದನ್ನು ಮುಟ್ಟಿ ನೀವು ಸಂಕಲ್ಪ ಮಾಡಿ ನೀವು ಶುದ್ಧರಾಗಬೇಕು ಅನ್ನುವಂತ ಮಾತನ್ನ ಚಟ ಮಾಡುವವರಿಗೆ ಹೇಳುವುದರ ಮೂಲಕ ಇವತ್ತಿನ 10ನೇ ದಿನದ ನುಡಿ ಸೇವೆಯನ್ನ ಶರಣಬಸವೇಶ್ವರನ ಪಾದಕ್ಕೆ, ನನ್ನ ಸದ್ಗುರುವಿನ ಪಾದಕ್ಕೆ ಅರ್ಪಣೆ ಮಾಡುವುದರ ಮೂಲಕ ನನ್ನ ಪುರಾಣ ಪ್ರವಚನವನ್ನ ಮುಕ್ತಾಯ ಮಾಡುತ್ತೇನೆ. ಸರ್ವರಿಗೂ ಶುಭವಾಗಲಿ, ಸರ್ವರಿಗೂ ಮಂಗಲವಾಗಲಿ.